ಕಿತ್ಕೊಳ್ಳೋ ಅಭ್ಯಾಸ ಏನಿಲ್ಲಲ್ಲಪ್ಪ ನಿಮ್ಗಳಿಗೆ. ದೇವಾಲಯಗಳಿಗೆ ಮತ್ತು ಗುಹಾಲಯಗಳಿಗೆ ವ್ಯತ್ಯಾಸ ಇದೆ. ಇವಾಗೆಲ್ಲ ನಾವು ತಿಳ್ಕೊಂಡಿದ್ದೀವಿ ನಾವೇ ಬಹುಮಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಳ್ತೀವಿ ಅಂತ ಹೇಳಂದು. 100 ವರ್ಷ ಕೆಲಸ ಮಾಡಲ್ವಲ್ಲ, ಬದುಕಬಹುದು, ಕೆಲಸ ಮಾಡಲ್ವಲ್ಲ. ಬೆಳಿಗ್ಗೆ 7 ಗಂಟೆಗೆ ಈಗ ಅಜಂತ ಗುಹೆಗಳಿಗೆ ಹೊರಟಿದ್ದೀವಿ. ಸಂಭಾಜಿನಗರದಿಂದ ಅಂದರೆ ಔರಂಗಾಬಾದ್. ಇದು ಸಮೃದ್ಧಿ ಎಕ್ಸ್ಪ್ರೆಸ್ ವೇನಲ್ಲಿ ಈಗ ಹೋಗ್ತಾ ಇದ್ದೀವಿ. ಇಲ್ಲಿಂದ 100 ಕಿಲೋಮೀಟರ್ ಆಗುತ್ತೆ ಅಜಂತ ಕೇವ್ಸ್ಗೆ. ಒಂದು 3 ಗಂಟೆ ಆಗ್ಬೋದು ನಾವು ಅಜಂತ ತಲುಪೋದು. ये जगह का चौका, तो मराठी में चौका मतलब चौका देना. तो इनकी ऐसी मान्यता थी, यहाँ से जाना है तो इनको नारियल फोड़ना है, तभी जाना, नहीं तो इधर चकवा देंगे. अच्छा, इधर ही घुमाते रहेंगे. यही देवता है मसोबा जी, मसोबा यानी महिषासुर जो माता जी ने. अच्छा. तो रामदास स्वामी जी ने पूरे जितना भी घाट है वो घाट के रक्षा के लिए उनको स्थापन किया. अच्छा. अभी वो रक्षक है, अभी रक्षक है, राक्षस नहीं है. अभी रक्षक है. तो हर घाट में एक देवता होते हैं. हर जगह होते हैं. तो ये अभी अजंता केव्स की तरफ हम एंट्री कर रहे हैं. ಅಜಂತ ಗುಹಾಂತರ ದೇವಾಲಯಗಳು. ಓ, ಲಂಗೂರುಗಳು. ಕಿತ್ಕೊಳ್ಳೋ ಅಭ್ಯಾಸ ಏನಿಲ್ಲಲ್ಲಪ್ಪ ನಿಮ್ಗಳಿಗೆ. ಅಯ್ಯೋ ರಾಮ, ಇಲ್ಲಿ ನೋಡಿ ಕತೆ. ಅಯ್ಯೋ ಹೌದು ಅಂತ. ಮರಿ 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 ಏನಿಲ್ಲಪ್ಪ, ತಗೊಂಡು ನೀವು ವಿಡಿಯೋ ಚೆನ್ನಾಗಿ ಮಾಡ್ಕೊಟ್ರೆ ಆಯ್ತು, ಕ್ಯಾಮರಾನು ಸೇಫ್ ಆಗಿ ವಾಪಸ್ ಕೊಟ್ರೆ ಆಯ್ತು ಅನ್ನೋದು. ನಾನೇ ನಿಮ್ ವಿಡಿಯೋ ಮಾಡ್ತೀನಿ ಕೊಡಿ ಅಂತಲ್ಲ. ನೋಡಿ ಏನೇನು ಫೋದಲ್ಲಿ ಹೋ 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 ಹೋ. अभी अजंता गुफा देखने जा रहे हैं. जो हमारा प्राइवेट पार्किंग के बाद इनका ही ऐसे बस चलता है, शटल बस, उसमें जाना पड़ता है. तो 4 किलोमीटर. इधर तक बस आता है, आगे ऐसे चला है. 200 years of rediscovery of ಅಜಂತಾ ಕೇವ್ಸ್. 200 ವರ್ಷಗಳಾಗಿದೆ ಡಿಸ್ಕವರಿ ಆಗಿ ಅಲ್ಲ. ಅಲ್ಲಿವರೆಗೆ ಗುಪ್ತವಾಗಿತ್ತು ಕೇವ್ಸ್ ಅಂತ. ಗುಹೆಗಳನ್ನ ವಿವರಿಸೋದಕ್ಕೆ ಅಫಿಷಿಯಲ್ ಗೈಡ್ಸ್ ಇಲ್ಲೇ ಸಿಗ್ತಾರೆ, ಆದರೆ ತುಂಬ ಕಾಸ್ಟ್ಲಿ. 2500 रुपीस तगोತಾರೆ. 40 है, विदेशियों के लिए 600 है. गुफाएं हैं जैसे घोड़ा की नाल होता है ना, ऐसे हॉर्स. ये देखो 30 रॉक का कैप्स है अजंता. 30 गुफा है. रॉक पालकी है. पालकी ಮರಳು ಚೆನ್ನಾಗಿದೆ. ವೆಲ್ವೆಟ್ ಹೂ. ಇಲ್ಲಿಂದ ಅಜಂತ ಗುಹೆಗಳ ಪ್ರಥಮ ದರ್ಶನ. ಇಲ್ಲಿ ನೋಡಿ, ಈ ಮನೆನೂ ಕೂಡ ಗುಹೆ ತರ ಮಾಡಿದ್ದಾರೆ. ಗುಹೆ ಮನೆ ಕಲ್ಲೊಳಗೆ. ಇಲ್ಲಿಗೆ ಪಾರ್ಕಿಂಗ್ ಬರೋದಕ್ಕೆ ಮುಂಚೆ ಮೇಲಿಂದ ಒಂದು ವ್ಯೂ ಪಾಯಿಂಟ್ ಅಂತ ಇದೆ. ಅಲ್ಲಿಂದ ಹೋಗಿ ನಿಂತರೆ ಈ ಅರ್ಧ ಚಂದ್ರಾಕಾರದಲ್ಲಿರುವಂಥ ಈ ಪೂರ್ತಿ ಅಜಂತ ಗುಹೆ ವ್ಯೂಸ್ ಕಾಣಿಸುತ್ತಂತೆ. ಆದರೆ ನಾವು ಆ ಕಡೆ ಹೋಗಲಿಲ್ಲ. ಇಲ್ಲಿಂದ ಅಜಂತ ಗುಹೆಗಳು ಪ್ರಾರಂಭ. ಚಂದ್ರಾಕಾರವಾಗಿ ಪೂರ್ತಿ ಎಲ್ಲವರೆಗಿದೆ. ಅಜಂತ ಗುಹೆಗಳಲ್ಲಿ ಇದು ಮೊದಲನೆಯ ಗುಹೆ.
ಈ ಗುಹೆಗಳಲ್ಲಿಯೇ ತುಂಬಾ ಸುಂದರವಾದ ಪೇಂಟಿಂಗ್ಸ್ ಎಲ್ಲ ಇರೋದು. ಬುದ್ಧರ ಮೂರ್ತಿ ಇದೆ, ಸೀಲಿಂಗ್ ಪೇಂಟಿಂಗ್ಸ್, ಅಕ್ಕಪಕ್ಕ ವಾಲ್ ಪೇಂಟಿಂಗ್ಸ್ ಎಲ್ಲ ತುಂಬಾ ವಿಶ್ವ ಪ್ರಸಿದ್ಧವಾದುದು. इसमें कहते हैं पहले दीवार, खंबे, रूफिंग कहीं भी नहीं छोड़े थे, हर जगह पेंटिंग से भर गया था। कहते कई शतमान तक ये गुफाएं सब गुप्त रूप में था। अभी 200 साल पहले ये प्रकट हुआ है, पता लगा है ऐसे गुफा है के। तो उस समय मिट्टी, बारिश, पानी इसकी वजह से पेंटिंग्स काफ़ी खराब हो रखा है। फिर भी ये पेंटिंग्स में पता लगता है उस समय की जो सोशल लाइफ है, उनकी संस्कृति है, ये सब ये पेंटिंग से पता लगता है। और मेजॉरिटी जो पेंटिंग्स है बुद्ध की लाइफ के ऊपर है, उनकी जातक कथा के आधार पर बना हुआ है। मगर पेंटिंग से लगता है उस समय भी लोग कितनी स्टैंडर्ड लाइफ जी रहे थे। तो इसे देख के नहीं लगता है हम बहुत आगे बढ़ गए हैं, तो हमारा पूर्वज भी बहुत आगे थे। ये गुफा 80 बाई 120 फीट का है, मतलब एक बहुत बड़ा मंदिर है। साउथ में जैसे हम देखते हैं बहुत बड़ा बड़ा मंदिर है, ऐसे ये बड़ा मंदिर है। और ये साधना के लिए बना हुआ छोटा छोटा कमरा बहुत ज़्यादा है इसके अंदर, और गर्भगृह है, और परिक्रमा के लिए ऐसे पैसेज है। मिडल में बड़ा प्रेयर हॉल है, और बाहर आएंगे तो बहुत बड़ा वेरेंडा है। मतलब एक कंप्लीट मोनेस्ट्री प्लस टेम्पल है ये। और हैरान की बात है, एक पत्थर को काट काट के ये सब बना हुआ है। मतलब एक गुफा है, गुफा अंदर जाते ही ऐसे लगता है हम बड़ा मंदिर के अंदर आए हैं। ये सब मोनेस्ट्री है साधना के लिए। और इसके अंदर वीडियो लेना मना है, ऐसे फोटो ले सकते हैं, वीडियोग्राफी नहीं कर सकते हैं। ಈ ಅಜಂತ ಗುಹೆಗಳನ್ನು ನೋಡಬೇಕಂದ್ರೆ ಗೈಡ್ ಬೇಕೇ ಬೇಕು. ಗೈಡ್ ಇಲ್ಲ ಅಂತ ಹೇಳಿದ್ರೆ ಏನೂ ಅರ್ಥ ಆಗೋದಿಲ್ಲ. ಆದರೆ ಗೈಡ್ ತುಂಬ ಕಾಸ್ಟ್ಲಿ ಇಲ್ಲಿ. ನಮ್ಮ ಅದೃಷ್ಟಕ್ಕೆ ಸರಿಯಾಗಿ ನಾಗರಾಜ್ ಕಾಪಸಿ ಅಂತ ಹೇಳೋರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮಂಗಳೂರಲ್ಲಿ. ಅವರಿಗೆ ಇತಿಹಾಸ ಮತ್ತು ನಮ್ಮ ಶಿಲ್ಪಕಲೆಯ ಮೇಲೆ ಬಹಳ ಅಭಿರುಚಿಯ ಅಧ್ಯಯನ ಕೂಡ ಆಳವಾಗಿದೆ. ಅವರು ಅದೇ ಸಮಯಕ್ಕೆ ಬಂದವರು ನಮಗೆ ತುಂಬ ಮಾರ್ಗದರ್ಶನ ಮಾಡಿದ್ರು. ಹಾಗಾಗಿ ನಮಗೆ ಹೆಚ್ಚಿನ ವಿಷಯಗಳು ಅವರಿಂದ ತಿಳಿವಂತಾಯಿತು. ವಿಡಿಯೋ ಮಾಡ್ಕೋಬೋದಲ್ಲ ಅವರಿಗೆ. ರಾತ್ರಿ ಮತ್ತು ಹಗಲುಗಳ ನಿರಂತರವಾಗಿ ಕೆತ್ತನೆ ಮಾಡ್ತಾರೆ. ಕಾರಣ ಏನಂದ್ರೆ ರಾತ್ರಿ ಯಾವ ರೀತಿ ಕೆತ್ತನೆ ಮಾಡ್ತಾರೆ ಅಂದ್ರೆ, ಅಲ್ಲಿ ನೀವು ನೋಡ್ತಾ ಇರ್ಬೋದು ವಾಘೋರ ನದಿಯ ಒಂದು ಜರಿ ಹೇಗೆ ಬರ್ತಾ ಇದೆಯಲ್ಲ, ಎಲ್ಲಿ ಗುಹಾಲಯಗಳಿದ್ದಾವೆ ಅಲ್ಲಿ ಒಂದು ನದಿ ಇರುತ್ತೆ, ಇಲ್ಲ ಅಂದ್ರೆ ಇದಿರುತ್ತೆ. ನೀವು ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು, ಬಾದಾಮಿಯ 4 ಗುಹಾಲಯಗಳೇನು ನಾವು ನೋಡ್ತೀವಿ, ಅದರ ಮುಂದ್ಗಡೆ ಏನಂದ್ರೆ ಒಂದು ಅಗಸ್ತ್ಯ ಕೆರೆ ಅಂತ ಒಂದು ಕೆರೆ ಇದೆ. ಆ ಕೆರೆಯ ಒಂದು ಆ ಬೆಳದಿಂಗಳ ಬೆಳಕು ನೀರಿಗೆ ಬಿದ್ದು ನೀರಿನ ರಿಫ್ಲೆಕ್ಟು ಈ ಗುಹಾಲಯಗಳ ಬೀಳುತ್ತೆ. ಆ ಒಂದು ಬೆಳಕಿನಲ್ಲೇ ಏನಂದ್ರೆ ಇವುಗಳನ್ನ ರಾತ್ರಿ ಕೂಡ ಏನಂದ್ರೆ ಅದ್ಭುತವಾಗಿ ಏನಂದ್ರೆ ಒಂದು ಕೆತ್ತನೆ ಕೂಡ ಏನಂದ್ರೆ ಮಾಡ್ತಾ ಇದ್ರು. ಹೀಗಾಗಿ ಏನಂದ್ರೆ 1000 ವರ್ಷಗಳ ಕಾಲ ನಿರಂತರವಾಗಿ ಕೆತ್ತಿದ್ದರ ಪರಿಣಾಮವಾಗಿ ಏನಾಗಿತ್ತು ಅಂದ್ರೆ ಇವತ್ತಿನ ಅಜಂತದಲ್ಲಿ ಇಂತಹ ಒಂದು ಗುಹಾಲಯಗಳನ್ನು ನಾವು ಕಾಣ್ತೀವಿ. ಹಾಗಾದ್ರೆ ಬನ್ನಿ ಒಳಭಾಗದಲ್ಲಿ ನೋಡೋಣ. ಇಡೀ 28 ಗುಹಾಲಯಗಳನ್ನ ಏನು ಕೆತ್ತನೆ ಮಾಡಿದಾರಲ್ಲ, ಎಲ್ಲಿಯೂ ಕೂಡ ಒಬ್ಬ ಶಿಲ್ಪಿಯು ತನ್ನ ಒಂದು ಸಣ್ಣ ಹೆಸರನ್ನು ಕೂಡ ಏನಂದ್ರೆ ಎಲ್ಲೂ ಮೆನ್ಷನ್. ಇದು ಏನಂದ್ರೆ ವಿಶೇಷ ಅಂದ್ರೆ ಆ ಶಿಲ್ಪಿಗಳ ತ್ಯಾಗ ಎಂಥದ್ದಿರ್ಬೋದು ಅನ್ನೋದು ಕುರಿತು ನೀವು ನೋಡ್ಬೋದು. ಅಷ್ಟೋ ಗುಹಾಲಯಗಳನ್ನು ನೋಡಿದಾಗ ನಿಮಗೆ ಒಂದು ಆಶ್ಚರ್ಯ ಅನ್ಸುತ್ತೆ. ಅವರು ಒಂದು ಮಾಡಿದಂತಹ ಡಿಸೈನ್ ಕೂಡ ನೋಡ್ಬೋದು. ಒಂದೇ ಒಂದು ಕಂಬದನ್ನ ಎಕ್ಸ್ಪ್ಲೇನ್ ಕೂಡ ಕೊಡ್ತೀನಿ. ಈ ರೀತಿ ಏನಂದ್ರೆ ಇಲ್ಲಿ ಇಷ್ಟಿಷ್ಟೇ ಒಂದೊಂದು ಕರ್ವ್ ಕೂಡ ಮಾಡ್ಕೊಂಡಿದ್ದಾರೆ ನೋಡಿ. ಈ ಕಂಬದಲ್ಲಿ ಏನು ಕರ್ವ್ ಮಾಡ್ಕೊಂಡಿದ್ದಾರಲ್ಲ, 64 ಕರ್ವ್ಗಳನ್ನು ಮಾಡ್ತಾರೆ. ಇದು ಇದು ಪ್ರತಿಮಾ ಶಾಸ್ತ್ರದಲ್ಲಿ ಬರ್ತಕ್ಕಂಥ ದೇವಾಲಯಗಳ ರಚನೆ ಅಥವಾ ಗುಹಾಲಯಗಳ ರಚನೆಯಲ್ಲಿ ಬರ್ತಕ್ಕಂತಹ 64 ಇಂತಹ ಕರ್ವ್ಗಳನ್ನ ಮೂಲಕ ಏನಂದ್ರೆ ಕಂಬದ ರಚನೆಯನ್ನು ಕೂಡ ಏನಂದ್ರೆ ಒಂದು ಮಾಡಿರ್ತಾರೆ. ಹಾಗಾದ್ರೆ ಬನ್ನಿ ಈಗ ಒಳಭಾಗದಲ್ಲಿ ಏನಿದೆ ಅಂತೇಳಿ ನೋಡೋಣ. ಒಳ್ಳೇದಾಯ್ತು ನೋಡಿ, ನಮಗೆ ವಿಷಯಗಳು ಸುಮಾರು ಗೊತ್ತಾಯ್ತು. ಅದನ್ನು ತೋರಿಸಿದಾರಲ್ಲ, ಆ ಒಂದು 3D ವ್ಯೂ ಅನ್ನ ತೋರಿಸಿದಾರೆ. ಇದೊಂದು ಆಗಿನ ನಗರದ ಒಂದು ಚಿತ್ರಣ, ಮನೆ, ಜನರು, ಅದೆಲ್ಲ ಒಂಥರ 3D ಆರ್ಟ್ ಆಗಿ ತುಂಬಾ ಚೆನ್ನಾಗಿದೆ ಇದು. ಅಂದ್ರೆ ಯಾವ್ದು ಕೆತ್ತಲು ಯೋಗ್ಯ ಯಾವ್ದಿಲ್ಲ ಅಂತ ಹೇಳಿ ಯಾವ ಜಾಗದಲ್ಲಿ ಕೆತ್ತಬಹುದು ಅಂತ.
ಹೀಗಾಗಿ ಏನಂದ್ರೆ ಇಂತಿಷ್ಟು ಏನಂದ್ರೆ ಕೆತ್ತಿ ನೋಡ್ತಾ ಇದ್ರು ಅವಾಗ ಕಲ್ಲುಗಳ ಒಂದು ಸ್ಟೋನ್ ಇದು ಹೇಗೆ ಬರ್ತಾ ಇತ್ತು, ಸ್ಟ್ರಾಂಗ್ ಹೇಗಿದೆ, ಸ್ಟ್ರೆಂತ್ ಹೇಗಿದೆ, ಹೌದು. ಹೀಗಾಗಿ ಇದೆಲ್ಲ ಟ್ರಯಲ್ ಮಾಡಿದ್ದು, ಟ್ರಯಲ್ ಮಾಡಿದ್ದು. ಅಲ್ಲಿ ಕಲ್ಲು ಡ್ಯಾಮೇಜ್ ಬಂದಿದೆ, ಅದಕ್ಕಾಗಿ ಇದನ್ನು ಸ್ಟಾಪ್ ಮಾಡಿದ್ದಾರೆ. ಪೇಂಟಿಂಗ್ಸ್ ಟಾಪ್ ಚಾಪ್ ಸೀಲಿಂಗ್ ಮೇಲೆ ನೋಡಿ ಅತ್ಯಂತ ಒಂದು ಟಾಪ್ ಸೀಲಿಂಗ್ ಕೂಡ ಏನಂದ್ರೆ ಬಳ್ಳಿಗಳನ್ನ ಇಲ್ಲಿ ಏನಂದ್ರೆ ಬಿಡಿಸಿದ್ದಾರೆ. ಅಂದ್ರೆ ಈ ಪ್ರಕೃತಿಯಲ್ಲಿ ಅವ್ರು ಏನ್ ನೋಡಿರ್ತಾರೆ ಅದನ್ನೆಲ್ಲವನ್ನು ಕೂಡ ಏನಂದ್ರೆ ಪೇಂಟ್ ಮಾಡ್ತಾ ಹೋಗಿದ್ದಾರೆ. ಇಲ್ಲಿ ಪ್ರತಿಯೊಂದು ಎಲ್ಲ ಕಡೆ ಇಲ್ಲಿ ಅವ್ರು ನೋಡಿದಂತಹ ಹೂವು ಗಿಡಗಳ ಬಳ್ಳಿ ಆಗಿರ್ಬೋದು, ಇಲ್ಲಿ ಬಾಕ್ಸ್ ಅಲ್ಲಿ ಇದೆ ನೋಡಿ. ಪ್ರತಿಯೊಂದು ಏನಂದ್ರೆ ಡಿಫ್ರೆಂಟ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ ಚೇಂಜ್ ಮಾಡ್ತಾ ಹೋಗಿದ್ದಾರೆ. ಅವಾಗೆಲ್ಲ ಈ ಹೂಗಳು ಇದ್ದು ಪ್ರಕೃತಿಯಲ್ಲಿ, ಆ ಪ್ರಕೃತಿ ಒಳಗಡೆ ಆ ಶಿಲ್ಪಗಳು ಏನ್ ನೋಡಿರ್ತಾರೆ ಅದನ್ನ paint ಮಾಡಿದ್ದಾರೆ. गुफा के अंदर वीडियोग्राफी नहीं कर सकते, फ़ोटो ले सकते हैं। ये गुफा के अंदर की पेंटिंग्स है। रूफिंग से लेके वॉल से लेके हर जगह सुंदर सुंदर पेंटिंग्स हैं। ये छोटे छोटे जो दरवाज़ा दिख रहा है ये साधना के लिए बना हुआ एक एक कमरा है। उसके आसपास ऐसे काफ़ी अच्छे अच्छे पेंटिंग्स बना हुआ है। वो उससे देख के पता लगता है उस समय लाइफस्टाइल कैसा था। ये कमरा है और ये पैसेज है, बीच में बड़ा एक प्रेयर हॉल है। ये गौतम बुद्ध जी का एक बड़ा मूर्ति है। ये देखने में ऐसे लग रहे हैं बहुत बड़ा है, हम पास खड़े हो जाएंगे तो बहुत ही छोटे दिखेंगे, बहुत हाइट है। और रूफिंग में भी बहुत अच्छा कला बना हुआ है। ये देखिए ये गर्भगृह है और बुद्ध जी का जीवन के आधार में ही इधर जो पेंटिंग है वो है। जातका कथा के आधार पे उन्होंने पेंटिंग किया हुआ है। बुद्ध जी का ये मूर्ति भी बहुत सुंदर है। ये रूफिंग तो इतना सुंदर है, हॉल में भी ऐसे बहुत ऑर्नामेंटल रूफिंग पेंटिंग्स है और बाहर वेरेंडा में भी वैसे ही सुंदर पेंटिंग्स इधर बना हुआ है। ये बुद्ध जी अभी चिंता मग्न है ऐसे फेस में दिखता है उधर। ये सब पेंटिंग्स में उस समय की जो सोसाइटी में क्या क्या चल रहा था, कैसा था, तो उनका कपड़ा हो, ऑर्नामेंट हो और उनकी सोशल स्टेटस सब इस पेंटिंग में पता लगता है। एक बहुत विशाल गुफा है ये गुफा के बाहर जो वरांडा जैसे बना है उधर का ये पेंटिंग्स है। ये चारों तरफ ऐसे छोटे छोटे कमरे बना हुआ है। ये गुफा के निर्माण में 1000 साल लगा है कैसे कह रहे, और 10 पीढ़ी काम किया है। तो हमें 4 घंटा घूम के देखने में हालत खराब हो जाते, तो उनकी मेहनत कैसा रहा होगा देखिए। ವಿಶೇಷವಾಗಿ ಇಲ್ಲಿ ನಾವು ಮೂರನೇ ಒಂದು ಗುಹಾಲಯಕ್ಕೆ ಏನು ಬಂದಿದ್ದೀವಿ. ಮೂರನೇ ಗುಹಾಲಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು, 1ನೇ ಗುಹಾಲಯ ಮತ್ತು 2ನೇ ಗುಹಾಲಯ 3ನೇ ಗುಹಾಲಯಕ್ಕೆ ವ್ಯತ್ಯಾಸವನ್ನು ಕಾಣ್ತಾ ಹೋಗ್ತೀವಿ. ನೆಕ್ಸ್ಟ್ ಬರ್ತಾಗ ಏನಂದ್ರೆ ಕೆತ್ತನೆಯಲ್ಲಿ ಏನಂದ್ರೆ ಸುಧಾರಿತವಾದದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಯಾಕೆ ಈ ಕೆತ್ತನೆಯಲ್ಲಿ ಸುಧಾರಣೆ ಕಾಣ್ತಾ ಹೋಗ್ತು ಅಂತ ಹೇಳಿದ್ರೆ ಅದು ಸ್ಟೆಪ್ ಬೈ ಸ್ಟೆಪ್ ಕೂಡ ಅವರು ಕೂಡ ಒಂದು ಡೆವಲಪ್ಮೆಂಟ್ ಅನ್ನ ಹೊಂದ್ತಾ ಹೋಗ್ತಾರೆ. ಎಷ್ಟು ಫಿನಿಶಿಂಗ್ ವರ್ಕ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಸುಮಾರು 10 ಕಂಬಗಳನ್ನ, ಫ್ರಂಟ್ ಅಲ್ಲಿ ನಮಗೆ 8 ಕಂಬಗಳು ಕಾಣ್ತವೆ, 2 ಕಂಬಗಳ ಆ ಕಡೆ ಗೋಡೆಯಲ್ಲಿ ಈ ಕಡೆ ಗೋಡೆಯಲ್ಲಿ ಇದೆ. 10 ಕಂಬಗಳನ್ನು ಕೂಡ ಏನಂದ್ರೆ ಇಲ್ಲಿ ಕೆತ್ತನೆ ಮಾಡ್ತಾರೆ. ಇಲ್ಲಿ ವಿಶೇಷ ಇನ್ನೊಂದು ಏನಂದ್ರೆ ಈ ಕಂಬಗಳನ್ನ ಇಲ್ಲಿ ಮೇಲ್ಗಡೆ ರೋಲ್ ಆಗಿ ತಿರುಗಿಸ್ಕೊಂಡಿದ್ದಾರೆ ನೋಡಿ, ಅದ್ಭುತವಾಗಿ ಅದನ್ನ ಒಂದು ಇದನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಸ್ಕ್ರೀನ್ ರೋಲ್ ಇದಕ್ಕಿಂತ ಆ ಕಡೆ ಹೋಗ್ತಾಗ ಏನ್ ಮಾಡಿದ್ದಾರೆ ಅಂದ್ರೆ ಈ ಕಂಬಗಳನ್ನ ಡಿಸೈನ್ ಮಾಡ್ತಾ ಬಂದಿದ್ದಾರೆ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅವರು ಕಂಪ್ಲೀಟ್ ಆಗಿ ಏನಂದ್ರೆ ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಬಂದಿದ್ದಾರೆ. ಈ ರೀತಿ ಏನಂದ್ರೆ ಅವರ ಒಂದು ಶಿಲ್ಪಿಗಳ ಒಂದು ಚಾಕಚಕ್ಯತೆಯನ್ನು ಕೂಡ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಇದರ ಮೇಲೆ ಏನಂದ್ರೆ ಪೇಂಟಿಂಗ್ಸ್ಗಳು ಇಲ್ಲಿ ನಾವು ಇಲ್ಲಿ ಕಾಣೋದಕ್ಕಿಂತ ಮುಂಚಿತವಾಗಿ ಬರೀ ಕೇವಲ ಏನಂದ್ರೆ ಕೆತ್ತನೆಗಳನ್ನು ಕೂಡ ಏನಂದ್ರೆ ಹೆಚ್ಚಾಗಿ ನಾವು ಕಾಣ್ತೀವಿ. ಇಲ್ಲಿ ಕೊಂಡಿದ್ದಾರೆ ಅಂದ್ರೆ ಫುಲ್ ಟಾಪ್ ಛತ್ ಏನಿದೆ ಒಂದೇ ಪ್ಲೇನ್ ಆಗಿದೆ, ಮತ್ತೆ ರಪ್ಪೆ ಇಲ್ಲ, ಮತ್ತೆ ಎಷ್ಟು ಪ್ಲೇನ್ ವರ್ಕ್ ಇದನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಈ ಕಡೆಯಿಂದ ಆ ಕಡೆ ನೋಡಿದ್ರೆ ಎಲ್ಲೋ ಒಂಥರ ಮಷಿನ್ ಕಟ್ ಇದನ್ನ ಮಾಡಿದಂಗೆ ಆಗುತ್ತೆ. ಇವಾಗ ಆಧುನಿಕ ಕಾಲದಲ್ಲಿ ನಾವು ಮಷಿನ್ ಇದನ್ನ ಮಾಡ್ತಲ್ಲ ಆ ಸಿಮ್ ಅಷ್ಟು ನೀಟಾಗಿ ಏನಂದ್ರೆ ಒಂದು ಫಿನಿಶಿಂಗ್ ವರ್ಕನ್ನು ಏನಂದ್ರೆ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಇನ್ನೂ ವಿಶೇಷವಾಗಿರ್ತಂದ್ರೆ
ಇಲ್ಲಿ ಈ ರೀತಿ ಕುಸರಿ ಕೆಲಸವನ್ನು ಮಾಡಿದಾರಲ್ಲ, ಈ ರೀತಿ ವಿಶೇಷವಾಗಿ ಕುಸರಿ ಕೆಲಸವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟಿಷ್ಟೇ ಈ ಒಂದು 1 ಫೀಟ್ ಒಂದು ಇದನ್ನ ಮಾಡ್ಕೋಬೇಕಂತೇಳಿ ಅಂದ್ರೇನೆ ಅವರಿಗೆ ಕಾಲಾವಧಿ ಸುಮಾರು ವರ್ಷಗಳ ಕಾಲ ಏನಂದ್ರೆ ಕಾಲಾವಧಿ ತೆಗೆದುಕೊಳ್ಳುತ್ತೆ. ಅಂದ್ರೆ ಶಿಲ್ಪಿಗಳು ಅವರು ನಿರಂತರವಾಗಿ ಕೇವಲ ರಾಜ್ಯಾಶ್ರಯದಿಂದಲೇ ಏನಂದ್ರೆ ಶಿಲ್ಪಿಗಳು ನಿರ್ಮಾಣ ಮಾಡಿದ್ದಾರೆ. ಇನ್ನೊಂದು ಅತ್ಯಂತ ವಿಶೇಷ ಅನಿಸ್ಬೋದು, ನಿಮ್ಗೆ ಗೊತ್ತಿರ್ಬೋದು, ದೇವಾಲಯಗಳಿಗೆ ಮತ್ತು ಗುಹಾಲಯಗಳಿಗೆ ವ್ಯತ್ಯಾಸ ಇದೆ. ಈ ಗುಹಾಲಯಗಳನ್ನ ಕೆತ್ತನೆ ಮಾಡ್ಬೇಕಂದ್ರೆ ಮೇಲ್ಭಾಗದಿಂದ ಕೆತ್ತನೆ ಮಾಡ್ಕೋಬೇಕು. ಇಲ್ಲಿ ಈಗ ನಮಗೆ ಇದೊಂದು ಕಿಟಕಿ ಸೈಜ್ ಬೇಕಾಗಿದೆ, ಇಲ್ಲಿ ವೇಸ್ಟ್ ಆದಂತಹ ಕಲ್ಲನ್ನ ಕೆತ್ತಿ ಹೊರ ಬಿಸಾಕ್ತಾರೆ. ದೇವಾಲಯಗಳನ್ನ ನಿರ್ಮಾಣ ಮಾಡ್ಬೇಕಾಗಿತ್ತಂದ್ರೆ ಹೊರಗಿನ ಒಂದು ಸೈಜ್ ಕಲ್ಲನ್ನ ತೆಗೆದುಕೊಂಡು ಬಂದು ತಳಪಾಯದಿಂದ ಮೇಲ್ಭಾಗಕ್ಕೆ ಹೋಗ್ತಾರೆ. ಆ ದೇವಾಲಯ ಮತ್ತು ಗುಹಾಲಯಗಳಿಗೆ ಗುಹಾಲಯ ಮೇಲಿಂದ ಕೆಳಗೆ ಬರುತ್ತೆ, ಈ ದೇವಾಲಯ ಕೆಳಗಿಂದ ಮೇಲೆ. ಅದಕ್ಕೆ ಇನ್ನೂ ಹಲವಾರು ರೀಸನ್ಗಳಿದೆ. ಅತಿ ಈಸಿಯಾಗಿ ತಿಳಿಬೇಕಾದಂತ ಒಂದು ವಿಚಾರ ಅಂದ್ರೆ ಇದು. ಎಷ್ಟು ವಿಶಾಲವಾದ ಗುಹೆ, ಅಷ್ಟೇ ವಿಸ್ಮಯಕಾರಿ. ಈ ಗುಹೆ ಒಳಗೆ ದೊಡ್ಡ ದೊಡ್ಡ ಮೂರ್ತಿಗಳನ್ನು, ದೊಡ್ಡ ದೊಡ್ಡ ಕಂಬಗಳನ್ನು, ಸುಂದರವಾದಂತಹ ಪೇಂಟಿಂಗ್ಸ್ಗಳನ್ನೆಲ್ಲ ನೋಡಿ ನಾವು ಆಶ್ಚರ್ಯ ಪಡ್ತೀವಿ. ಆದರೆ ಕಣ್ಣಿಗೆ ಕಾಣದೇ ಇರುವಂತಹ, ದೃಷ್ಟಿಗೆ ಅಗೋಚರವಾದಂತಹ ಇನ್ನೊಂದು ಸಾಧನೆ ಇಲ್ಲಿ ಇರೋದೇನಪ್ಪ ಅಂದರೆ ಈ ಖಾಲಿ ಸ್ಪೇಸ್. ಇಲ್ಲಿ ಈ ಮೂರ್ತಿ ಸುಂದರವಾಗಿ ಕಾಣುತ್ತೆ. ಈ ಮೂರ್ತಿಯಲ್ಲೂ ಕೂಡ ಪೇಂಟಿಂಗ್ಸ್ ಇತ್ತು ಹೋಗಿದೆ. ಈ ಕಂಬಗಳು ಕೂಡ ದೊಡ್ಡ ದೊಡ್ಡದಾಗಿ ವಿಶಾಲವಾಗಿದೆ. ಬಹಳಷ್ಟು ಕೆತ್ತನೆಗಳೆಲ್ಲ ಇದೆ. ಆದರೆ ಇದರ ಮಧ್ಯೆ ಒಂದು ಖಾಲಿ ಸ್ಪೇಸ್ ಇದೆಯಲ್ಲ, ಅದೇ ಇಲ್ಲಿಯ ದೊಡ್ಡ ವಿಸ್ಮಯಕಾರಿ ವಿಷಯ. ಯಾಕೆಂತ ಹೇಳಿದ್ರೆ ಈ ಖಾಲಿ ಜಾಗದಲ್ಲೂ ಕೂಡ ಬಂಡೆಗಳಿದ್ವು. ಇಷ್ಟು ಖಾಲಿ ಮಾಡಿದ್ದಾರೆ ಜಾಗ ಅಂತ ಹೇಳಿದ್ರೆ ಅಷ್ಟು ಕಲ್ಲುಗಳನ್ನ ಕೆತ್ತಿ ಆ ಕಲ್ಲುಗಳನ್ನೆಲ್ಲ ಹೊರಗೆಲ್ಲೋ ಬಿಸಾಕಿದ್ದಾರೆ. ಎಷ್ಟು ಕಂಬ ಬೇಕು, ಎಷ್ಟು ಮೂರ್ತಿ ಬೇಕು, ಎಷ್ಟು ರೂಮ್ಗಳು ಬೇಕು, ಎಷ್ಟು ಹಾಲ್ ಬೇಕು ಅಷ್ಟು ಉಳಿಸ್ಕೊಂಡು ಇಲ್ಲಿ ಎಷ್ಟು ಕಾಣಿಸ್ತಾ ಇದೆಯೋ ಈ ಖಾಲಿ ಜಾಗದಲ್ಲಿ ಎಷ್ಟು ಕಲ್ಲನ್ನು ಅವರು ಕೆತ್ತಿರ್ಬೋದು, ಎಷ್ಟು ಕಲ್ಲು ವೇಸ್ಟ್ ಅಂತೇಳಿ ತಗೊಂಡೋಗಿ ಅವರು ಹೊರಗಡೆ ಹಾಕಿರ್ಬೋದು. ಇದೆಲ್ಲ ಒಂಥರ ನಮಗೆ ಕಲ್ಪನಾತೀತ ಅನಿಸುತ್ತೆ. ಈ ಥರ ಕೆಲಸನೂ ಕೂಡ ಸಾಧ್ಯನಾ ಅಂತ ಅನಿಸ್ಬಿಡುತ್ತೆ. ಎಲ್ಲೋ ಒಂದು ಕಲ್ಲನ್ನು ಕೆತ್ತಿ ತಂದು ಅದನ್ನ ಫೌಂಡೇಶನಿಂದ ಕೆತ್ಕೊಂಡು ಹೋಗೋದು ಅದೊಂದು ಕಲೆ. ಆದರೆ ಇರುವಂತಹ ಕಲ್ಲನ್ನು, ಬಂಡೆಯನ್ನು ಖಾಲಿ ಮಾಡಿ ಇಷ್ಟು ದೊಡ್ಡ ದೊಡ್ಡ ಹಾಲ್ಗಳನ್ನು ನಿರ್ಮಿಸೋದು, ಆ ಕೆತ್ತುವಾಗ ಎಲ್ಲೆಲ್ಲಿ ಪಿಲ್ಲರ್ ಬೇಕು ಅಲ್ಲಲ್ಲಿ ಆ ಕಲ್ಲನ್ನು ಹಾಗೇ ಬಿಡೋದು, ಮೂರ್ತಿಗೆ ಬೇಕಾದಂತಹ ಕಲ್ಲನ್ನು ಅಲ್ಲಲ್ಲೇ ಬಿಟ್ಕೊಂಡು ಅಕ್ಕಪಕ್ಕದ ವೇಸ್ಟ್ ಕಲ್ಲನ್ನೆಲ್ಲ ತೆಗೆದು ಬಿಸಾಕೋದು, ಹೀಗೆ 100 ಅಡಿ ಅಗಲದ ಇಷ್ಟು ದೊಡ್ಡ ದೊಡ್ಡ ಹಾಲ್ಗಳನ್ನು, ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದಾರಲ್ಲ. ಅವರ ತಾಳ್ಮೆ, ಶಕ್ತಿ, ಸಾವಿರಾರು ವರ್ಷಗಳು ಅವರು ಇಲ್ಲಿ ಕೆಲಸ ಮಾಡಿದ್ದಾರೆ. 4 ಗಂಟೆಗೆ ನಾವು ಸುಸ್ತಾಗ್ಬಿಡ್ತೀವಿ ನೋಡ್ತಾ. ಆಶ್ಚರ್ಯವೇ ಅಲ್ಲ, ವಿಸ್ಮಯಕಾರಿ ಅಂತ. ನಮ್ಮ ಡೆಡಿಕೇಶನ್ ಏನು ಸಾಲದೇ ಇಲ್ವೇನೋ ಅನ್ಸುತ್ತೆ. ಗುಹೆಗಳು ಈಗ ಕಂಪ್ಲೀಟ್ ಆಗಿ ನಾವು ನೋಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ವಿಶೇಷ ಅನ್ಸ್ಬೋದು. ಆಕ್ಚುಲಿ ನಾವು ಈ ಕಂಪ್ಲೀಟ್ ಆದಂತಹ ಒಂದು ಗುಹಾಲಯವನ್ನು ನೋಡಿದ್ರೆ ಅವರು ಹೇಗೆ ವರ್ಕ್ ಮಾಡಿದ್ರು ಅನ್ನೋದು ನಮಗೆ ತಿಳಿಯೋದಿಲ್ಲ. ಹೀಗಾಗಿ ಇನ್ಕಂಪ್ಲೀಟ್ ಆದಂತಹ ಗುಹೆಯನ್ನು ವಿಶೇಷ ಅನ್ಸುತ್ತೆ. ಹೆಂಗ್ ಮಾಡಿದ್ರು ಅಂತ. ಇದೆಲ್ಲ ಇನ್ಕಂಪ್ಲೀಟ್ ಆಗಿರೋ ಗುಹೆ. ಇನ್ಕಂಪ್ಲೀಟ್ ಇದು ರಫ್ ಸ್ಟ್ರಕ್ಚರ್. ಸೈಜ್ ಅನ್ನ ಮ್ಯಾಪ್ ಗಳನ್ನ ಯಾವ ರೀತಿ ಹಾಕೋತಿದ್ರು ಅಂತ ಮೊದಲ ರಫ್ ಆಗಿ ಒಂದು ಸೈಜ್ ಆಕಾರನ ಹಾಕೋತಾರೆ. ನಂತರ ಏನ್ ಮಾಡ್ಕೊತಾರೆ ಅಂದ್ರೆ ಇದನ್ನ ಪಿನ್ಸಿಂಗ್ ವರ್ಕ್ ಮಾಡ್ಕೊತಾರೆ. ಅವ್ರು ಎಷ್ಟೋ ವರ್ಷಗಳ ಕಾಲ ಏನಂದ್ರೆ ಈ ರೀತಿ ಪಿನ್ಸಿಂಗ್ ವರ್ಕ್ ಮಾಡ್ತಾ ಬರ್ತಾರೆ. ಇಲ್ಲಿ ನೋಡಿ ಮಾಡಿ ಕೂಡ ನೋಡಿ ಇಲ್ಲಿ ಇಷ್ಟು ಕಲ್ಲು ಬಾಕಿ ಇದೆ. ಇಲ್ಲಿವರೆಗೆ ಪಿನ್ಸಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಇದನ್ನ ಕೆತ್ತನೆ ಹಂತದಲ್ಲಿ ಇದನ್ನ ಮಾಡಿದ್ದಾರೆ. ಟಾಪ್ ಅನ್ನು ಕೂಡ ಇಡೀ ಇಲ್ಲಿ ಇನ್ನೂ ಇದೇನಂದ್ರೆ ಇನ್ನೂ ಬಹಳಷ್ಟು ಏನಂದ್ರೆ ಒಳಗಡೆ ದೂರ ಹೋಗ್ಬೇಕಾಗಿತ್ತು. ಇದು ವರ್ಕ್ ಏನಂದ್ರೆ ಸ್ಟಾಪ್ ಮಾಡಿದ್ದಾರೆ. ಕಾರಣ ಆಗಿನ ಕಾಲಕ್ಕೆ ಸುಮಾರು 2000 ವರ್ಷಗಳ ಹಿಂದೆ ಅವರು ಯಾವ ಕಾರಣಕ್ಕಾಗಿ ಸ್ಟಾಪ್ ಮಾಡಿದ್ರು ಗೊತ್ತಾಗಲ್ಲ. ಒಂದು एक मेथड पता लगता है वो कैसे काम करते थे. छत देखिए थोड़ा पत्थर ऐसे पड़ा हुआ है, इधर भी देखिए पत्थर पड़ा है, ये भी पत्थर पड़ा है. ये सब उनको प्लेन करना था, अंदर ऐसे जाना था.
ಓ ಇದು 2 ಫ್ಲೋರು ಗುಹೆ. ಇಲ್ಲಿ ನಾವು ಗಮನಿಸ್ಬೋದು ವಿಶೇಷವಾಗಿ 2 ಫ್ಲೋರ್ ಉಳ್ಳಂತಹ ಒಂದು ಗುಹಾಲಯ ಇದು. ಅಂದರೆ ಒಂದು ಫಸ್ಟ್ ಅಂದರೆ ನೆಲಮಹಡಿ ಮತ್ತು ಮೇಲ್ಮಹಡಿ ಅಂತೇಳಿ ಅಂದರೆ ಈ ಕಾನ್ಸೆಪ್ಟು ಆಗಿನ ಕಾಲಕ್ಕೆ ಇತ್ತು ನೋಡಿ. ಅದು ಆ್ಯಕ್ಚುಲಿ ಇತಿಹಾಸ ಏನಾಗುತ್ತೆ ಅಂದರೆ ಪ್ರತಿ ಬಾರಿ ರಿಪಿಟೇಷನ್ ಆಗ್ತಾ ಇರುತ್ತೆ ಅಂತೆ. ಆ ರಿಪಿಟೇಷನ್ ಆಗೋದಕ್ಕೆ ಏನಂದರೆ ಇದೊಂದು ಉದಾಹರಣೆ. ಯಾಕಂದರೆ ಇವಾಗೆಲ್ಲ ನಾವು ತಿಳ್ಕೊಂಡಿದ್ದೀವಿ ನಾವೇ ಬಹುಮಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಳ್ತೀವಿ ಅಂತೇಳಂದು. ಎಲ್ಲೋರದಲ್ಲಿ ನಾವು ಗಮನಿಸ್ಬೋದು ನೀವು 2 ಗುಹಾಲಯಗಳ ಬೌದ್ಧ ಗುಹಾಲಯಗಳಲ್ಲಿ 3rd ಫ್ಲೋರ್ ಇದೆ. ನೆಲಮಹಡಿ 1st ಫ್ಲೋರ್ ಮತ್ತು 2nd ಫ್ಲೋರ್ ಅಷ್ಟು ಏನಂದ್ರೆ ಒಂದು ಇದಿದೆ. ಇಲ್ಲಿ ಕೂಡ ಏನಂದ್ರೆ ಕೆಳಭಾಗದಲ್ಲಿ ಇಲ್ಲಿ ಏನಂದ್ರೆ ಕಂಬಗಳನ್ನ ಮಾಡ್ಕೊಂಡಿಲ್ಲ, ಅವರು ಇಲ್ಲಿ ಲಾಕ್ ಸಿಸ್ಟಮ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಂದು ವಿಂಡೋಗಳನ್ನ ಮಾತ್ರ ಏನಂದ್ರೆ ಬಿಟ್ಕೊಂಡಿದ್ದಾರೆ, ಒಂದು ಪ್ರವೇಶ ದ್ವಾರ. ಅಂದ್ರೆ ಇಲ್ಲಿ ಅವರಿಗೆ ಸ್ಥಳ ಅವಕಾಶ ಸಿಕ್ಕಿಲ್ಲ ಇಲ್ಲಿ ಮುಂಭಾಗಕ್ಕೆ. ಅಂದ್ರೆ ಒಂದು ಗುಹಾಲಯವನ್ನು ನಿರ್ಮಾಣ ಮಾಡ್ಕೋಬೇಕಾಯ್ತು ಅಂದ್ರೆ ಅವ್ರು ಹೇಗೆ ಸ್ಕೆಚ್ ಹಾಕೋಬೇಕಾಗಿತ್ತು ಅಂತಕ್ಕಂಥದ್ದನ್ನ ಕಂಪ್ಲೀಟ್ ಇದು ಕೂಡ ಅವ್ರು ಮಾಡ್ಕೋಬೇಕಲ್ಲ, ಇಲ್ಲೂ ಅವ್ರಿಗೆ ಬೇಸ್ ಸಿಕ್ಬೇಕು, ಇಲ್ಲೂ ಬೇಸ್ ಸಿಗ್ಬೇಕು. ಮತ್ತೆ ಇದೆಲ್ಲ ಏನಂದ್ರೆ ವಿಶೇಷವಾಗಿ ಅಜಂತದು ಯಾಕೆ ಬಹಳಷ್ಟು ಇಂಪಾರ್ಟೆಂಟ್ ಅಂತ ನಾವು ಕರಿತೀವಿ ಅಂದ್ರೆ ಇವುಗಳನ್ನ ಸ್ಕಾರ್ಪ್ ಮೌಂಟೇನ್ ಅಂತ ಕರಿತೀವಿ ನಾವು. ಇದನ್ನ ಸ್ಕಾರ್ಪ್ ಬೆಟ್ಟಗಳು ಇವೆಲ್ಲ ಅಂದ್ರೆ ಕಡಿದಾದಂತಹ ಬೆಟ್ಟಗಳಲ್ಲಿ ಮೇಲ್ಭಾಗದಿಂದ ಕೆಲಸ ಮಾಡ್ಕೊಂಡು ಬರ್ಬೇಕಂದ್ರೆ ಬಹಳ ಕಷ್ಟ ಆಗತ್ತೆ. ಆ ಶಿಲ್ಪಿಗಳ ಒಂದು ಇದನ್ನ ನೀವು ಗಮನಿಸಬಹುದು. ಅಂದ್ರೆ ಅಷ್ಟು ಕಡಿದಾದಂತಹ ಬೆಟ್ಟಗಳಲ್ಲಿ ಅಲ್ಲಿ ಹೋಗಿ ಮೊದಲು ಸೈಜ್ ಇಟ್ಕೋಬೇಕು, ಆ ನಂತರ ಒಬ್ಬ ವ್ಯಕ್ತಿ ಅಲ್ಲಿ ಕೂತ್ಕೊಳ್ಳೋ ಹಾಗೆ ಮೊದಲು ಕೆತ್ಕೋಬೇಕು, ಆ ನಂತರ ಕಂಪ್ಲೀಟ್ ಆಗಿ ಅದನ್ನ ನೀಟಾಗಿ ಕೆತ್ತಿಕೊಂಡು ಬರ್ತಾ ಇರ್ಬೇಕು. ಹೌದೌದು, ಅವ್ರ ಮೇಲ್ಗಡೆಯಿಂದ ಬೀಳಬಾರ್ದು. ಅಂದ್ರೆ ಈ ರೀತಿ ಆಗ್ಬೇಕಿತ್ತು ಅಂದ್ರೆ ಎಷ್ಟು ಕಡಿದಾಗಿದೆ ನೋಡಿ ಆ ಮೇಲ್ಭಾಗಕ್ಕೆ. ಮತ್ತೆ ಇಷ್ಟೊಂದು ಏನಂದ್ರೆ ಮೊದಲು ಮೇಲ್ಭಾಗದ ಮಾಡ್ಕೋಬೇಕು, ನಂತರ ಇಲ್ಲಿ ಮಾಡ್ಕೋಬೇಕು. ಇಲ್ಲಿ ಮೇಲ್ಭಾಗದಲ್ಲಿ ಕಂಬಗಳ ಡಿಸೈನ್ ಕೂಡ ಏನಂದ್ರೆ ನೀವು ಗಮನಿಸಬಹುದು. ಕಂಪ್ಲೀಟ್ ಆಗಿ ಏನಂದ್ರೆ ಕಂಬಗಳ ಡಿಸೈನ್ ಏನಾಗ್ತಾ ಇದೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ನೋಡಿದಾಗ ಹಂತ ಹಂತವಾಗಿ ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಅವರೊಂದು ಇಲ್ಲೂ ಕೂಡ ಏನ್ ಮಾಡ್ಕೊಂಡಿದ್ದಾರೆ, ಹೊರಗೆ ಹಾಕ್ಬೇಕಲ್ಲ, ಅವರು ಇಲ್ಲಿ ಹಾಗೆ ರಫ್ ಆಗಿ ಬಿಡಬಹುದಿತ್ತು. ಇದು ಬೇಸ್ಮೆಂಟ್ ಕೂಡ ಇಲ್ಲೂ ಕೂಡ ಏನಂದ್ರೆ ಚೌಕ್ ಬರ್ನ ಬಾಕ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಇಡೀ ಅವ್ರು ಏನಾದ್ರು ಇಂದಿನವರೆಗೂ ಕೂಡ ಆ ಶಿಲ್ಪಿಗಳು ಏನಾದ್ರು ದೊರಕಿದ್ರೆ ಎಲ್ಲಾನು ಕೂಡ ಬಹುಶಃ ಒಂದು ಅಂಗೈ ಅಡಾಗ್ಲಷ್ಟು ಕಾಲ ಇರದಷ್ಟು ಕೂಡ ಏನಂದ್ರ ಕೆತ್ತನೆ ಮಾಡ್ತಿದ್ರೇನೋ ಅನ್ಸತ್ತೆ. ಕೆತ್ತನೆ ಮಾಡೋ ಉದ್ದೇಶಕ್ಕೆ ಅವ್ರು ಬಿಟ್ಟಿದ್ದಾರೆ, ಮಾಡ್ಕೋ ಉದ್ದೇಶಕ್ಕೆ. ಯಾಕಂದ್ರೆ ಇದು ಕಂಬ ತರ ಮಾಡ್ತಾರೆ, ಸೈಜ್ ಮಾಡಿದ್ದಾರೆ, ಚಿತ್ರಣವನ್ನ ಕೆತ್ತನೆ ಮಾಡ್ತಾರೆ. ಕಂಬಕ್ಕೂ ಒಂಥರ ಅವರು ಇದು ಕರ್ವಿಂಗ್ಸ್ ಎಲ್ಲ ಕೊಟ್ಟಿರೋರು. गुहांतर देवालय बड़ा मूर्ति बना हुआ है, कहते हैं ना ये बहुत बड़ा बना हुआ है ऊपर जाने के लिए। फोटो में तो छोटा दिख सकता है, मगर हम पास खड़े हो जाएंगे ना बहुत बड़ा है। और पेंटिंग भी इसका हुआ था, साइड में उसका पेंटिंग थोड़ा थोड़ा अभी भी दिखता है। तो इतना बड़ा गुफा उन्होंने खोदे हैं, मिट्टी हटाया है, कैसे कैसे काम किया होंगे। कहते हैं ना हजारों साल तक काम किया है, 10 पीढ़ी तक ये काम चला है, वो भी 2000 साल पहले, उससे भी पहले बताते हैं। अभी हम लोग जा रहे ऊपर मंजिल, ये भी स्टेयरकेस बहुत हाइट है, सीढ़ियाँ सब, मगर एक ही चट्टान को काट के 1 मंजिल 2 मंजिल, उसमें ये सीढ़ी, उसमें ये आर्ट, सब कुछ एक ही चट्टान का बना हुआ। कितना आश्चर्य लगता है ये देखने में। ಮೊದಲನೇ ಮಹಡಿಗೆ ಬರಲು ಏನಂದ್ರೆ ಒಂದು ಮೆಟ್ಟಿಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಆ ಮೆಟ್ಟಿಲ ವ್ಯವಸ್ಥೆ ಪಕ್ಕದಲ್ಲಿ ಏನಂದ್ರೆ ಒಂದು ಗ್ರಿಲ್ ವ್ಯವಸ್ಥೆಯನ್ನು ಕೂಡ ನೋಡಬಹುದು. ಇನ್ನೊಂದು ಇಲ್ಲಿ ವಿಶೇಷವಾಗಿ ಗಮನಿಸಬಹುದು, ಇಡೀ ಬುದ್ಧನ ಚಿತ್ರಣಗಳನ್ನು ಕೂಡ ಏನಂದ್ರೆ ಇಲ್ಲಿ ಒಂದು ಕೆತ್ತನೆ ಮಾಡಿದ್ದಾರೆ ನೋಡಿ. ಮೆಟ್ಟಿಲುಗಳು ಹತ್ತಿ ಬರ್ತಕ್ಕಂತಹ ಸಂದರ್ಭದಲ್ಲಿ ಏನಂದ್ರೆ ಈ ಬುದ್ಧನ ಚಿತ್ರಗಳು ನಮಗೆ ಕಾಣಲಿ ಅಂತಕ್ಕಂತಹ ಒಂದು ದೃಷ್ಟಿಯಿಂದ ಇಲ್ಲಿ ಬುದ್ಧನು ಏನಂದ್ರೆ ಕಮಲದ ಪೀಠದ ಮೇಲೆ ಏನಂದ್ರೆ ಪದ್ಮಪಾಣಿಯಾಗಿ ಅಥವಾ ಪದ್ಮಾಸನದ ಮೇಲೆ ಕೂತ್ಕೊಂಡಂತಹ ದೃಶ್ಯಗಳು ಇವೆಲ್ಲ. ಇಲ್ಲಿ ಪ್ರತಿಯೊಂದು ಚಿತ್ರಣಗಳನ್ನು ನಾವು ಗಮನಿಸಬಹುದು, ಒಂದೊಂದು ವೆರೈಟಿಯಾಗಿ ಏನಂದ್ರೆ ಇದು ಮಾಡಿದ್ದಾರೆ. ಇಲ್ಲಿ ಬುದ್ಧ ಆಶೀರ್ವಾದ ಮಾಡ್ತಕ್ಕಂತಹ ದೃಷ್ಟಿಯಲ್ಲಿದ್ರೆ ಇಲ್ಲಿ ಉಪದೇಶ ಮಾಡ್ತಕ್ಕಂತಹ ದೃಷ್ಟಿ, ಈ ರೀತಿ ಏನಂದ್ರೆ ಪ್ರತಿಯೊಂದು ಡಿಫ್ರೆಂಟ್ ಆದಂತಹ ಇದನ್ನ ಮಾಡಿದ್ದಾರೆ. ಅದಕ್ಕಿಂತ ಏನಂದ್ರೆ ಆ ಮಧ್ಯದ ಸಾಲಿನಲ್ಲಿಯೂ ಕೂಡ ಏನಂದ್ರೆ ಒಂದು ಚಿಕ್ಕದಾಗಿ ಕೂಡ ಏನಂದ್ರೆ ಕೆತ್ತನೆ ಮಾಡ್ಕೊಂಡು ಬಂದಿದ್ದಾರೆ. ಈ ಎಲ್ಲ ಆದ ನಂತರ ಇದೊಂದು ರಫ್ ಆದಂತಹ ವರ್ಕ್ ಕೂಡ ಮಾಡ್ಕೊಂಡಿದ್ದಾರೆ.
ಇದು ದೊಡ್ಡ ಮೂರ್ತಿ ಬಂದಿರೋದು. ಇದೊಂದು ದೊಡ್ಡ ಮೂರ್ತಿ ಮಾಡ್ಕೋಬೇಕಂತ ಹೇಳಿದ್ರು ಕೂಡ ಏನಂದ್ರೆ ಅವ್ರು ರಫ್ ವರ್ಕ್ ಹೇಗ್ ಮಾಡ್ಕೋತಿದ್ರು ಅಂತಕ್ಕಂಥದ್ದು. ಅಂದ್ರೆ ಇದರಿಂದ ವಾಘೋರಾ ನದಿ ಏನಂದ್ರೆ ನೀರು ಈಗ ಸದ್ಯಕ್ಕೆ ಇಲ್ಲ. ಈ ವಾಘೋರಾ ನದಿ ಏನಾಗುತ್ತೆ ಅಂದ್ರೆ ಮಳೆಗಾಲದ ಸಂದರ್ಭದಲ್ಲಿ ಇಲ್ಲಿ ನೀರು ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಈ ಅಜಂತ ಗುಹಾಲಯಗಳನ್ನ ನೋಡೋದು ಬರ್ತಕ್ಕಂಥ ಸೂಕ್ತವಾದ ಸಮಯ ಯಾವುದಂದ್ರೆ ಮಳೆಗಾಲ ಮತ್ತು ಚಳಿಗಾಲ ಸಮಯ ಕೇಳಿರ್ಬೋದು. ಮಳೆಗಾಲ ಅಂದ ತಕ್ಷಣ ಬಹಳಷ್ಟು ಮಳೆ ಇದ್ರೂ ಕೂಡ ನಡೆಯೋದಿಲ್ಲ. ಸುಮಾರು ಒಂದು ಜುಲೈ ಅಥವಾ ಆಗಸ್ಟ್ ನಂತರ ಹಿಡಿದುಕೊಂಡು ಜನವರಿವರೆಗೂ ಕೂಡ ಏನಂದ್ರೆ ಇಲ್ಲಿಗೆ ಆಗಮಿಸಬಹುದು. ಯಾಕಂದ್ರೆ ಈ ಸಂದರ್ಭದಲ್ಲಿ ವಿಪರೀತವಾದಂತಹ ಬಿಸಿಲಿರುತ್ತೆ. ಬೆಟ್ಟ ಗುಡ್ಡಗಳು ಅಥವಾ ಸಹ್ಯಾದ್ರಿ ಪರ್ವತ ಏನಿದೆ ಒಂದ್ ಸ್ವಲ್ಪ ಬರಡು ರೀತಿ ಏನಂದ್ರೆ ನಮ್ಗೆ ಕಾಣ್ತಾ ಇರುತ್ತೆ. ಇಲ್ಲಿ ಕೂಡ ನಾವು ಗಮನಿಸಬಹುದು ಕಂಬಗಳ ಒಂದು ಶೈಲಿ ಏನಂದ್ರೆ ಚಿತ್ರಣಗಳನ್ನ ಅಂದ್ರೆ ಇಲ್ಲಿ ಅಷ್ಟೇ ನಾವು ಇಲ್ಲಿ ಇದನ್ನು ನೋಡಿದ್ರು ಕೂಡ ಇವೆಲ್ಲ ಗೌತಮ ಬುದ್ಧರ ಜೀವನಕ್ಕೆ ಸಂಬಂಧಪಟ್ಟಂತವೇ ಇದ್ದಾವೆ. ಗೌತಮ ಬುದ್ಧರ ಅಂದ್ರೆ ಅವರು ಇಡೀ ಕಂಪ್ಲೀಟ್ ಆದಂತಹ ಚಿತ್ರಣವನ್ನ ನಾವು ಜಾತಕ ಕಥೆಗಳಲ್ಲಿ ಎಷ್ಟು ಓದ್ತೀವೋ ಅಷ್ಟು ಕೆತ್ತನೆ ರೂಪದಲ್ಲಿ ಇದ್ದಿದ್ದನ್ನ ನಾವಿಲ್ಲಿ ಕಾಣ್ತೀವಿ. ಆ ಕೆತ್ತನೆ ರೂಪದಲ್ಲಿದ್ದಂತಹ ದೃಶ್ಯಗಳನ್ನು ಕೂಡ ಏನಂದ್ರೆ ಕಾಣ್ತೀವಿ. ಅದರ ಜೊತೆಗೆ ಇನ್ನೊಂದು ವಿಶೇಷ ಆಗಿದೆ ಏನಂದ್ರೆ ಗೌತಮ ಬುದ್ಧರ 2 ಸ್ಟ್ಯಾಚ್ಯೂಗಳನ್ನ ಮುಖ್ಯವಾಗಿ ನಾವು ಕಾಣ್ತೀವಿ. ಒಂದು ಪದ್ಮಾಸನ ಹಾಕಿದ್ದು, ಇನ್ನೊಂದು ಕಾಲನ್ನ ಈ ರೀತಿ ಇಟ್ಟು ಕೂತ್ಕೊಂಡಂತ ಈ ರೀತಿ ಇತ್ತು. ಹೊರಗಡೆ ಏನ್ ಮಾಡ್ತಾಯಿದ್ರಲ್ಲ ಅಜಂತಾದಲ್ಲಿ ಇರ್ತಕ್ಕಂಥ ಗುಹಾಲಯಗಳ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾನು ಹೇಳಿನಲ್ಲ. ಅದಕ್ಕಿಂತ ಏನಂತ ಹೇಳಿದ್ರೆ ನಾವು ಬೇಲೂರು ಮತ್ತು ಹಳೇಬೀಡಿನಲ್ಲಿ ಇಡೀ ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ 20,000 ಶಿಲ್ಪಗಳನ್ನ ಕಾಣ್ತೀವಿ ಬೇಲೂರು ಮತ್ತು ಹಳೇಬೀಡುಗಳಲ್ಲಿ. ಅದೇ ಸೇಮ್ ಏನಂದ್ರೆ ಅಜಂತಾದಲ್ಲಿ ಕೂಡ ಏನಂದ್ರೆ ಕಂಪ್ಲೀಟ್ ಆಗಿ ಈ ರೀತಿ ಏನಂದ್ರೆ ಒಂದು ಕೆತ್ತನೆಯನ್ನು ಕೂಡ ಏನಂದ್ರೆ ಮಾಡಿಕೊಂಡಿದ್ದಾರೆ ಅವರು. ಇಲ್ಲಿ ಅವರು ಗೌತಮ ಬುದ್ಧನನ್ನ ಯಾವ ರೀತಿಯಾಗಿ ಹೀಗಿದ್ರು ಅಂತಕ್ಕಂಥದ್ದನ್ನ ಒಂದು ಪರಿಕಲ್ಪನೆ ಅವ್ರ ಮನಸ್ಸಲ್ಲಿತ್ತು. ಆ ರೀತಿ ಅವ್ರಿಗೆ ಹೇಗ್ ಅನ್ಸುತ್ತೆ ಹಾಗೆ ಕಂಪ್ಲೀಟ್ ಆಗಿ ಏನಂದ್ರೆ ಕೆತ್ತಾ ಬರ್ತಾರೆ. ವಿಶೇಷವಾಗಿ ಅವರು ಕೊಟ್ಟಂತಹ ಒಂದು ನಿಲುವಂಗಿ ನೋಡಿ, ಬ್ಯಾಕ್ ಸೈಡ್ ನಿಲುವಂಗಿ ಕೂಡ ಏನಂದ್ರೆ ಅದನ್ನ ಯಾವ ರೀತಿ ಏನಂದ್ರೆ ಕಾರ್ನರ್ ಅಂದ್ರೆ ಮೇಲ್ಭಾಗದಿಂದ ಹಿಡಿದು ಕೆಳಭಾಗದವರೆಗೆ ಅದು ಹೇಗಿತ್ತು, ಅದಕ್ಕೆ ಬಾರ್ಡರ್ ಕೂಡ ಹೇಗಿದೆ ಅಂತ ಆ ಬಟ್ಟೆ ಬಾರ್ಡರ್ ಕೂಡ ಇದು ಮಾಡಿದ್ದಾರೆ ನೋಡಿ. ಗರ್ಭಗೃಹದಲ್ಲಿ ಇರ್ತಕ್ಕಂತಹ ಬುದ್ಧನ ಮೂರ್ತಿಗಳು ಇಡೀ ಕಂಪ್ಲೀಟ್ ಎಲ್ಲ ಕಡೆಗಳಲ್ಲಿಯೂ ಕೂಡ ಏನಂದ್ರೆ ವ್ಯತ್ಯಾಸ ಕಾಣ್ತಾ ಬರ್ತದೆ. ಆಗಲೇ ನೋಡಿದ್ದು ಮೂರ್ತಿ ಅತ್ಯಂತ ಚಿಕ್ಕದು, ಇನ್ನೂ ಯೌವನಾವಸ್ಥೆಯಲ್ಲಿ ಅಂತ ಕಂಡಿದ್ರೆ ಇಲ್ಲಿ ಪರಿಪಕ್ವವಾದಂತಹ ಗೌತಮ ಬುದ್ಧರಲ್ಲಿ ಬೋಧನೆಯನ್ನ ನೀಡ್ತಕ್ಕಂತಹ ದೃಶ್ಯದ ಇರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ. ಮುದ್ರೆಯ ಮೂಲಕ ಏನಂದ್ರೆ ಬೋಧನೆ ಮಾಡ್ತಕ್ಕಂತಹ ಒಂದು ದೃಶ್ಯ. ಕೊಡ್ತಕ್ಕಂತಹ ಒಂದು ಪದ್ಮಾಸನದಲ್ಲಿ ಕೂತ್ಕೊಂಡಿದ್ರಂದ್ರೆ ಕಮಲದ ಮೇಲೆ ಏನಂದ್ರೆ ಪೀಠ ಭಾಗವನ್ನು ನೋಡ್ತೀವಿ. ಅವರು ಈ ರೀತಿ ಕಾಲನ್ನ ಹಿಡಿದುಕೊಂಡು ಕೂತಂತ ಸಂದರ್ಭದಲ್ಲಿ ಅವರ ಪಾದಗಳು ಕಮಲದಲ್ಲಿ ಇದ್ದಂತ ದೃಶ್ಯ. ಆ ಪಾದಗಳನ್ನು ಕೂಡ ಏನಂದ್ರೆ ಇಲ್ಲಿ ಸರ್ಪಗಳನ್ನು ಕೆತ್ತನೆ ಮಾಡಿದ್ದಾರೆ ನೋಡಿ. ಸರ್ಪಗಳು ಆ ಕಮಲವನ್ನ ಎತ್ತಿ ಹಿಡಿದೇವೆ. ಅದ್ರ ಮೇಲೆ ಏನಂದ್ರೆ ಗೌತಮ ಬುದ್ಧರು ಇದ್ದಾರೆ. ಅಂದ್ರೆ ಒಂದು ಕಮಲದ ದಳದ ಮೇಲೆ ಯಾವ ರೀತಿ ಗೌತಮ ಬುದ್ಧರು ತೇಲಿ ಕೂತಿದ್ದಾರೆ ಅಂದ್ರೆ ಇದು ವಾಸ್ತವಿಕವಾಗಿ ನಮಗೆ ಏನ್ ತಿಳಿಸುತ್ತೆ ಅಂದ್ರೆ ನಮ್ಮ ಮನಸ್ಸು ಮತ್ತು ದೇಹ ನಮ್ಮ ಹಿಡಿತದಲ್ಲಿದ್ರೆ ನಾವು ಗಾಳಿಯಲ್ಲಿಯೂ ಕೂಡ ಇರ್ಬೋದು ಅಂತಕ್ಕಂಥ ಒಂದು ಪರಿಕಲ್ಪನೆ ಇವರು. ಅಂದ್ರೆ ಆ ಶಿಲ್ಪಿಗಳಲ್ಲಿ ಏನು ಮನಸ್ಸಲ್ಲಿದೆ ಅದನ್ನೇ ಏನಂದ್ರೆ ತಮ್ಮ ಇದರಲ್ಲಿ ಏನಂದ್ರೆ ಕೆತ್ತನೆ ಮಾಡ್ತಾ ಹೋಗ್ತಾರೆ ಅವರು. ಆ ಶಿಲ್ಪಿಗಳು ಕೂಡ ಏನಂತ ಹೇಳಿದ್ರೆ ಅವರೇ ಒಂದು ತಪಸ್ಸಂತಾನೆ ಅಂದ್ರೆ ಈ ರೀತಿ ಶಿಲ್ಪಗಳನ್ನ ಮೂಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಗೌತಮ ಬುದ್ಧನವ್ರು ನೋಡಿಲ್ಲ, ಜಾತಕ ಕಥೆಗಳನ್ನ ಓದಲು ಯಾರೋ ಅವರಿಗೆ ಕೀರ್ತನೆ ಮೂಲಕ ಅಥವಾ ಎದುರು ಇದ್ರ ಮೂಲಕ ಹೇಳಿರ್ತಾರೆ, ಅದನ್ನ ತಮ್ಮ ಮನಸ್ಸಿನಲ್ಲಿ ತಗೊಂಡು ಕೆತ್ತನೆ ಮಾಡಿದ್ದಾರೆ. ಸ್ಟೇರ್ಕೇಸ್ ಇಳಿವಾ, ಸ್ಟೇರ್ ಕೇಸ್ ಅಂದ್ರೆ ಇದು. ಹಬ್ಬ ಅದು ನೈಸ್ ಆಗಿದೆ. ಹತ್ತಿ ಹಿಡಿದು ಕುತ್ಕೊಂಡೆ ಇಲ್ಲಿ ವಾಸಿ. ಇಳ್ತಾ ಇದ್ದೀರಾ? ಇಳ್ತಾ ಇದ್ದೀನಿ. ನಮ್ಗೆ ಬರೀ ಇಳಿಯಕ್ಕೆ ಕಷ್ಟ. ಮಾಡಕ್ಕೆ ಮಾಡ್ದವ್ರು ಹೆಂಗ್ ಮಾಡಿರ್ಬೇಕು ಅದೇ ಹೇಳುದು. ಮುಖಮಂಟಪದಲ್ಲಿ ವಿಶೇಷವಾಗಿ 2 ಸ್ಟೆಪ್ಗಳನ್ನ ಇದುವರೆಗೆ ನಾವೇನು ನೋಡ್ಕೊಂಡ್ರೆ ನೇರವಾದಂತಹ ಕಂಬದ ಸಾಲುಗಳಿರ್ತದೆ. ಆದರೆ ಇಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅಂದರೆ 4 ಚೌಕಾಕಾರವಾದಂತಹ ಒಂದು ಮಂಟಪ ಬೇರೆ, ಮುಖಮಂಟಪ. ಆ ಕಡೆ 4 ಕಂಬಗಳ ಇರತಕ್ಕಂತಹ ಒಂದು ಚೌಕಾಕಾರ ಮಂಟಪ ಬೇರೆ. ಅಂದರೆ ಅವರು ಪ್ರತಿಯೊಂದನ್ನು ಕೂಡ ಏನಂದ್ರೆ ಒಂದು ಪ್ರಯೋಗಾತ್ಮಕ ಶೀಲತೆಯಿಂದ ಏನಂದ್ರೆ ಒಂದು ಕೆತ್ತನೆ ಮಾಡ್ತಾ ಬರ್ತಿರ್ತಾರೆ. ಯಾಕಂದರೆ ಇಲ್ಲಿಗೆ ಇಷ್ಟೇ ಮುಖಮಂಟಪ ಮುಗಿತದು. ಈ ಕಡೆ ಒಂದು 4 ಕಂಬಗಳಿದ್ದು, ಈ ಕಡೆ ಒಂದು 4 ಕಂಬಗಳು.
ನೋಡಿಕೊಂಡು ಮಾತ್ರ ಹೋಗೋಣ. ಉಳಿದಂತೆ ಎಲ್ಲ ಇದೇ ಚಿತ್ರಣಗಳನ್ನು ಕೂಡ ನಾವು ಕಾಣ್ತೀವಿ. ಹೆಚ್ಚಾಗಿ ಗೌತಮ ಬುದ್ಧರಂತಹ ಸುಮಾರು ಎಷ್ಟೋ ಚಿತ್ರಣಗಳನ್ನು ಕೂಡ ಏನಂದ್ರೆ ಇಲ್ಲಿ ಗಮನಿಸ್ಬೋದು. ಬರೀ ಇಂಥ ಮೂರ್ತಿಗಳನ್ನ ಅಷ್ಟೇ ನಾವು ಲೆಕ್ಕ ಹಾಕಿ ಹೋಗಿದ್ರು ಕೂಡ ಒಂದು 10-15 ಸಾವಿರಕ್ಕಿಂತಲೂ ಹೆಚ್ಚಿನ ಮೂರ್ತಿಗಳನ್ನು ಕೂಡ ಏನಂದ್ರೆ ಇಲ್ಲಿ ನಾವು ನೋಡ್ಬೋದು. ಅಷ್ಟೊಂದು ಆ ರೀತಿ ಏನಂದ್ರೆ ಶಿಲ್ಪಗಳನ್ನು ಕೂಡ ಏನಂದ್ರೆ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಒಳಗಡೆ ಪೇಂಟ್ ಕೂಡ ಮಾಡಿದ್ದಾರೆ ನೋಡಿ. ವೈಟ್ ಪೇಂಟ್ ಹೇಗೆ ಮಾಡ್ತೋ ಆ ರೀತಿ ಪೇಂಟ್ ಮಾಡೋದು. ಆ ನಂತರದ ಅದ್ರ ಮೇಲೆ ಏನಂದ್ರೆ ಒಂದು ಈ ಕಲರ್ ಪೇಂಟ್, ಇದು ಬೇಸ್ ಪ್ರೈಮರ್ ಹೊಡೆದಿಟ್ಟು गए लोग वो सामने हाँ ಇದು ಅಂಡರ್ ಗ್ರೌಂಡ್, ಅಲ್ಲಿ ಸ್ಟೇರ್ ಕೇಸ್ ಅಪ್ಪು, ಇದು ಒಳಗಡೆ. ಓ ನೀರಲ್ಲಿದೆ ಬೇಕಾದ್ರೆ. ಇದು ಸೂಪರ್ ಆಗಿದೆ, ಇದೊಂದು ಸ್ಟ್ರಕ್ಚರ್. ವಿಶೇಷ ಅಂದ್ರೆ ಇಲ್ಲಿ ನಾವು ಮುಂದೆ ಏನು ಎಂಟ್ರನ್ಸ್ ಫ್ರಂಟ್ ಅನ್ನ ಏನ್ ನೋಡ್ತಾ ಇದ್ದೀವಿ ನಾವು 9ನೇ ಗುಹಾಲಯದಲ್ಲಿ ಒಂದು ಡಿಫ್ರೆಂಟ್ ಆದಂತಹ ಶೈಲಿಯನ್ನ ಏನಂದ್ರೆ ಇಲ್ಲಿ ಅವರು ಅಳವಡಿಕೆ ಮಾಡಿಕೊಂಡಿದ್ದಾರೆ ನೋಡಿ. ಚೌಕಾಕಾರದಂತಹ ಒಂದು ಮೇಲ್ಭಾಗದಲ್ಲಿ ಒಂದು ಸೈಜ್ ಅನ್ನ ಏನಂದ್ರೆ ಇದಕ್ಕೆ ಕುದುರೆ ಇದಕ್ಕೆ ನಾವೇನು ಕರಿತೀವಿ, ಕುದುರೆ ಕಪಾಟ್ ತರ ಏನಂದ್ರೆ ಒಂದು ಸೈಜ್ ಅನ್ನು ಕೂಡ ಏನಂದ್ರೆ ಮಾಡಿಕೊಂಡಿದ್ದಾರೆ. ಅಂದ್ರೆ ಅಲ್ಲಿಂದ ಇವು ಚಿಕ್ಕದಾದಂತಹ ಸಿಸ್ಟಮು ಇದೇ ಪ್ಯಾಟರ್ನ್ ಅನ್ನು ಇಟ್ಕೊಂಡು ಇಡೀ ಗುಹಾಲಯದ ಒಂದು ಬೃಹತ್ ಇದನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಅವರು ಒಂದು ದೊಡ್ಡ ಪ್ರಮಾಣ ಕೆತ್ತನೆ ಮಾಡ್ಕೊಳ್ಬೇಕಾಯ್ತಂದ್ರೆ ಇಷ್ಟೊಂದು ಏನಂದ್ರೆ ಒಂದು ಬ್ಲೂ ಪ್ರಿಂಟ್ ಅನ್ನ ಏನಂದ್ರೆ ಹಾಕೊಳ್ತಾ ಇದ್ರಿ. ಇಷ್ಟು ಇನ್ನೊಂದು ವಿಶೇಷವಾಗಿ ಏನಂದ್ರೆ ಇಲ್ಲಿ ಒಳಗಡೆ ಏನಂದ್ರೆ ಒಂದು ಕುಂಭ ಕೊಡುತ್ತಾರೆ. ಅಂದ್ರೆ ಗೌತಮ ಬುದ್ಧನ ಕೆಲವೊಂದಿಷ್ಟು ಜನ ಮೂರ್ತಿಯನ್ನಾಗಿ ಪೂಜೆ ಮಾಡಿದ್ರೆ, ಇನ್ನು ಮೂರ್ತಿ ಇಲ್ಲದೆ ಏನಂದ್ರೆ ಪೂಜೆ ಮಾಡ್ತಾರಲ್ಲ ಅಂತಹ ಸಂದರ್ಭದಲ್ಲಿ ಈ ರೀತಿ ಒಳಭಾಗದಲ್ಲಿ ಈ ರೀತಿಯನ್ನು ಕೂಡ ಏನಂದ್ರೆ ನಾವು ಕಾಣ್ತೀವಿ. ನೀವು ಒಳಗಡೆ ಕೂಡ ಏನಂದ್ರೆ ಗಮನಿಸಬಹುದು. ವಿಶೇಷವಾಗಿ ಏನಂದ್ರೆ ಇಲ್ಲಿ ಒಳಗಡೆ ಈ ರೀತಿ ಏನಂದ್ರೆ ಒಂದು ಕುಂಭ ಕೊಡುತ್ತಾರೆ. ಅಂದ್ರೆ ಗೌತಮ ಬುದ್ಧನ ಕೆಲವೊಂದಿಷ್ಟು ಜನ ಮೂರ್ತಿಯನ್ನಾಗಿ ಪೂಜೆ ಮಾಡಿದ್ರೆ, ಇನ್ನು ಮೂರ್ತಿ ಇಲ್ಲದೆ ಏನಂದ್ರೆ ಪೂಜೆ ಮಾಡ್ತಾರಲ್ಲ ಅಂತಹ ಸಂದರ್ಭದಲ್ಲಿ ಈ ರೀತಿ ಒಳಭಾಗದಲ್ಲಿ ಈ ರೀತಿಯನ್ನು ಕೂಡ ಏನಂದ್ರೆ ನಾವು ಕಾಣ್ತೀವಿ. ನೀವು ಒಳಗಡೆ ಕೂಡ ಏನಂದ್ರೆ ಗಮನಿಸಬಹುದು. ಅನಿಸ್ಬೋದು ಇಲ್ಲಿ ಗೌತಮ ಬುದ್ಧರ ಮೂರ್ತಿಗಳಿಲ್ಲ, ಇಲ್ಲಿ ಮೂರ್ತಿಗಳಿಲ್ಲ ಅಂತ ತಕ್ಷಣ ನಮಗೆ ಅನಿಸ್ಬೋದು ಇದು ಗೌತಮ ಬುದ್ಧರದೇ ಅಥವಾ ಬೇರೆ ಯಾರ್ದಾದ್ರೆ. ಆದ್ರೆ ಹಾಗಲ್ಲ, ಇದು ಗೌತಮ ಬುದ್ಧರಿಗೆ ಸಂಬಂಧಪಟ್ಟಂತದ್ದೇ ಒಂದು ಇದಿದು ಗುಹಾಲಯ. ಅದರಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಬುದ್ಧನ ಗೌತಮ ಬುದ್ಧರ ಒಂದು ಮೂರ್ತಿ ಪೂಜೆ ಬದಲಾಗಿ ಒಂದು ವೃತ್ತಾಕಾರ ಮೇಲೆ ಏನಂದ್ರೆ ಈ ರೀತಿ ಇಟ್ಟು ಪೂಜೆ ಮಾಡ್ತಾರೆ. ಹೀಗಾಗಿ ಹೀನಯಾನ ಪಂಥದವರು ಪೂಜೆಯನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಇದರಲ್ಲಿ ಇಲ್ಲಿ ಇರ್ತಕ್ಕಂಥ ಗುಹಾಲಯಗಳು ಹೀನಯಾನ ಪಂಥಕ್ಕೆ ಸೇರಿದಿದೆ ಮತ್ತು ಮಹಾಯಾನ ಪಂಥಕ್ಕೆ ಸೇರಿದಿದೆ. ಅದರಲ್ಲಿ ವಿಶೇಷವಾಗಿ 9ನೇ ಗುಹಾಲಯ ಎದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಹೀನಯಾನ ಪಂಥಕ್ಕೆ ಸೇರಿದ್ದು ನಾವು ನೋಡ್ಬೋದು. ಯಾಕಂದ್ರೆ ಇಲ್ಲಿ ಇದುವರೆಗೆ ನಾವು ನೋಡ್ಕೊಂಡು ಬಂದಂತಹ ಗುಹಾಲಯಗಳಲ್ಲಿ ಪ್ರದಕ್ಷಿಣಾ ಪಥಗಳಿಲ್ಲ. ಇಲ್ಲಿ ಸುತ್ತು ಏನಂದ್ರೆ ಪ್ರದಕ್ಷಿಣಾ ಪಥ ಇದೆ, ಬಟ್ ಇವಾಗ ಅಲ್ಲಿ ಒಳಗಡೆ ಹೋಗಲು ಏನಂದ್ರೆ ಬಿಡೋದಿಲ್ಲ. ಇಲ್ಲಿ ವಿಶೇಷವಾಗಿ ನೋಡ್ಬೋದು ಎಷ್ಟು ಜಾಗದಲ್ಲಿ ಗೌತಮ ಬುದ್ಧರ ಒಂದು ಸಾಂಚಿ ಸ್ತೂಪದ ರೀತಿಯಲ್ಲಿ ಕೂಡ ಏನಂದ್ರೆ ಇದನ್ನ ರೆಡಿ ಮಾಡಿದ್ದಾರೆ. ಬುಲಂದ್ ದರ್ವಾಜೆ. ಈ ಓಲ್ಡೇಜ್ ಯಾಕೆ ಇದೆ ಅನ್ನೋದನ್ನ ಇಲ್ಲಿ ಅವ್ರು ಏನ್ ಮಾಡಿದಾರೆ ಅಂದ್ರೆ ಒಂದು ಇನ್ಸ್ಕ್ರಿಪ್ಷನ್ ಅಂದ್ರೆ ನಾವು ಶಾಸನ ಅಂತ ಕರಿತೀವಿ ನೋಡಿ, ಆ ಶಾಸನದ ಮುಖಾಂತರ ನಾವು ಇಲ್ಲಿ ಕಂಡು ಹಿಡ್ಕೋಬಹುದು. ಇದು ಅತ್ಯಂತ ಹಳೆಯದು ಮತ್ತು ಅತಿ ದೊಡ್ಡದು. ಏನಂದ್ರೆ ವಿಶೇಷತೆ ಅಂದ್ರೆ ಇದು ಮೂಲ ರಚನೆ ನಾವು ಕಾಣ್ತಾ ಹೋದ್ರೆ ಇದು ಚೈತ್ಯಾಲಯ ತರ ಇದೆ, ಆದ್ರೆ ಕೊನೆಗೆ ಎಂಡ್ ಆಗಿರೋದು ಮಾತ್ರ ಸ್ತೂಪ ಸಿಸ್ಟಮ್. ಒಳಗಡೆ ಬನ್ನಿ. ಎಸ್, ಮತ್ತೊಂದು ಇದು ಟೋಟಲ್ ಆಗಿ ನೋಡಿ, ಇಷ್ಟೆಲ್ಲ ನೀವು ಎಲ್ಲ ಗುಹೆಗಳು ನೋಡಿದ್ರೆ ಇಲ್ಲಿ ಪ್ರತಿಯೊಂದು ಪಿಲ್ಲರ್ಗೂ ಏನ್ ಮಾಡಿದಾರೆ ಅಂದ್ರೆ ಪೇಂಟಿಂಗ್ ಮಾಡಿದ್ದಾರೆ. ಅದೇ ವಿಶೇಷತೆ ನೋಡಿ, ಇಲ್ಲಿ ಪ್ರತಿಯೊಂದು ಪಿಲ್ಲರ್ ಪೇಂಟಿಂಗ್ ಇದೆ. ಈ ಪೇಂಟಿಂಗ್ಸು ಮತ್ತು ಆಚೆ ಕಡೆ ಪೇಂಟಿಂಗ್ಸ್ಗೂ ವ್ಯತ್ಯಾಸ ಇದೆ ನೋಡಿ, ನಿಮ್ಗೆ ಇಲ್ಲೇ ಸ್ಪಷ್ಟವಾಗಿ ತಿಳಿದ್ಬಿಡುತ್ತೆ. ಆ ಪೇಂಟಿಂಗ್ಸ್ ನೋಡಿ, ಆ ಬಲಗಡೆ ಬದಿಯಲ್ಲಿ ಬರ್ತಕ್ಕಂಥ ಪಿಲ್ಲರ್ಸ್ ಪೇಂಟಿಂಗ್ಸ್ ನೋಡಿ, ಈ ಎಡಗಡೆ ಬದಿ ಬರ್ತಕ್ಕಂಥ ಪಿಲ್ಲರ್ಸ್ ಪೇಂಟಿಂಗ್ಸ್ ನೋಡಿ, ಎಲ್ಲಾನು ಏನಿದೆ ಅಂದ್ರೆ ಬೇರೆ ಬೇರೆ ಡಿಸೈನ್ ಆಗಿದೆ. ಇಲ್ಲಿ ಮತ್ತೆ ಏನ್ ನಾವು ಸ್ಪೆಸಿಮೆನ್ ಅಂತ ಕರಿತೀವಿ ನೋಡಿ, ಆ ವ್ಯಕ್ತಿತ್ವವನ್ನ, ಬುದ್ಧನ ವ್ಯಕ್ತಿತ್ವವನ್ನ ಹಲವು ಬಗೆಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಆಯಾ ಚಿತ್ರಕ್ಕೆ ಆತನ ವ್ಯಕ್ತಿತ್ವವನ್ನ ಬೋಧಿಸ್ತಾ ಹೋಗಿದ್ದಾರೆ ನೋಡಿ.
ಎಲ್ಲ ರೀತಿಯೂ ವ್ಯತ್ಯಾಸನ ಒಂದೇ ಚಿತ್ರದಲ್ಲಿ ಕಾಣಕ್ಕಾಗಲ್ಲ ನಾವು. ಎಲ್ಲ ಹಲವು ಚಿತ್ರಗಳಲ್ಲಿ ಏನ್ ಮಾಡಿದಾರೆ ಅಂದ್ರೆ ಆತನ ಏನಿದೆ ನೋಡಿ, ಆತನ ಏನ್ ಕರಿತೀವಿ ನಾವು, ಆತನ ಜಾತಕ ಕಥೆಗಳಲ್ಲಿ ಬರ್ತಕ್ಕಂಥ ಪಾತ್ರಗಳು ಏನಿದೆ ನೋಡಿ, ಆ ದೃಷ್ಟಿಕೋನದಿಂದ ಏನ್ ಮಾಡಿದಾರೆ ಅಂದ್ರೆ ಅವುಗಳನ್ನ ಕೆತ್ತಾ ಹೋಗಿದ್ದಾರೆ. ಮತ್ತು ಇದು ವಿಶೇಷತೆ ಏನಂದ್ರೆ, ಇದು ಬೌದ್ಧ ಧರ್ಮದಲ್ಲಿ ಬರ್ತಕ್ಕಂಥ ಹೀನಯಾನ ಪಂಥಕ್ಕೆ ಸಂಪೂರ್ಣವಾಗಿ ಈ ಚೈತ್ಯಾಲಯವನ್ನ ಅರ್ಪಿಸಿದ್ದಾರೆ. ಅಲ್ಲಿ ಒಬ್ಬರ ಹೆಸರು ಬರುತ್ತೆ, ಕನ್ನಕ ಅಂತ ಹೇಳಿ. ಕನಕ. ಹಾ, ಅದೇ ರೀತಿಯಾಗಿ ಧರ್ಮವೀರ ಅಂತ ಹೇಳಿ ಒಬ್ಬ ಮಾಂಕ್ ಬರ್ತಾನೆ. ಮಾಂಕ್ ಅಂದ್ರೆ ಸನ್ಯಾಸಿ. ಆ ಸನ್ಯಾಸಿಗಳಿಗಾಗಿ ಏನ್ ಮಾಡಿದಾರೆ ಅಂದ್ರೆ ಈ ಚೈತ್ಯ ಗೃಹನ ಅರ್ಪಿಸಿದ್ದಾರೆ. ಹಾಯ್. ವಾ, ವೆರಿ ನೈಸ್, ವೆರಿ ನೈಸ್ ಫ್ಯಾನ್. ಇಲ್ಲ ನೋಡ್ಬಾರ್ದು, ಮತ್ತೆ ಯಾಕೆ ಅಲ್ಲೇ ಬಿಟ್ರಾಯ್ತು. ಎಲ್ಲ ಒಂದೇ ಥರ ಅಂದ್ಕೊಂಡು ಬಿಟ್ಟು ಹೋಗ್ತಾ ಇರ್ತೀವಿ. ಸಿಂಹ. ಹೌದು, ಗುಹೆ ಒಳಗೆ ಅವರೆಲ್ಲ ಮುಂದೆ ಹೋಗ್ಬಿಟ್ರೆ. देखिए आत्मा है, थक जाते हैं। ये दो साधु के लिए एक ಓಹೋ, ಇದು ಗುಹೆ ಒಳಗೆ. ಓ, ಇದು ಬರ್ತದೆ ಸೈಡ್. ಇದೊಬ್ರಿಗೆ, ಈ ಕಡೆ ಒಬ್ರಿಗೆ 2 ಕಾಟು. दो साधु को एक कमरे, थोड़ा साइड हटी दिखता है. एक कमरे में 2, इस साइड एक है, इस साइड एक. ले लो. साधु ऐसे सोते थे. ಏ ಬೌದ್ಧ ಸಾಧುಗಳು ನೋಡಿ, ಇಲ್ಲಿ ಬನ್ನಿ. ಬೌದ್ಧ ಸಾಧುಗಳು, ತಥಾಗತ ಅವ್ರು ಇಲ್ಲಿ ಮಲ್ಕೊಂಡಿದ್ದಾರೆ. ಹೆಂಗೆ ಅಡ್ಡನು ಇದೆಯಾ? ಓ, ಎಲ್ಲ ಮಲ್ಗ್ ಬರ್ತಾ ಇದ್ದಾರೆ. ಓಹೋ, ಪರವಾಗಿಲ್ವೇ? ಎಲ್ಲ ಸಾಧುಗಳು ಧ್ಯಾನ ಮಾಡ್ತಾ ಇದ್ದಾರೆ. ಸಮಾಧಿ, ಸೀದಾ ಸಮಾಧಿ. ಶವಾಸನ. ಎಷ್ಟು ಸಣ್ಣ ಬಾಗ್ಲು, ಸಣ್ಣ ದಪ್ಪ ಆಗ್ಬಿಟ್ರೆ ಬರಕ್ಕಾಗಲ್ಲ ಒಳಗೆ. ಓ, ಇದು ಹಿಂಗೆ 2, ಈ ಕಡೆ ಇಲ್ಲ, 2 ಕಾರ್ನರ್. ಬಾಗಿಲು ನೋಡಿ ಎಷ್ಟು ಸಣ್ಣ ಅಂತ. ನಾನು ನೆಟ್ಟಗೆ ಹಿಂಗೆ ಬರಕ್ಕಾಗಲ್ಲ. मतलब अभी आपको आइडिया हो गया जनरल ना, ये स्थिति है अभी. सेम ये है, देखो ಎಲ್ಲ अभी ಎಲ್ಲ ಗುಹೆಗಳು ಇದೇ ತರ ಅಂತ. ಇನ್ನು ಮುಂದೆ ಸೀದಾ ಹೋಗ್ತಾ ಇರೋದು. ठीक ही है, जो बड़ा है उसमें एंटर करते हैं, बाकी तो नॉर्मल है ये. ಈಗ ಇನ್ನು ನಾವು ಅಲ್ಲೋಗ ತಲುಪಬೇಕಲ್ಲ. ಅರ್ಧ ದಿನ ಆಗಿದೆ, ಇನ್ನು ನಾವು ಇಷ್ಟೇ ನೋಡಿರೋದು. ಅರ್ಧಕ್ಕೆ ಬಂದಿದ್ದೀವಿ, ಇನ್ನು ಅರ್ಧ ಹತ್ತಾಗಿದೆ, ಇನ್ನು 30 ಹತ್ರ ಇದೆ. ಆನೆ ಬೆಟ್ಟನ ಹೊತ್ಕೊಂಡಿದೆ. ಯಾಕೆ ಈ ಆನೆನಾ? ಸೋಷಿಯಲ್ ಪುಸ್ತಕದಲ್ಲಿ ಇದೊಂದು ಆನೆ. आने आंख पाड़ के देकर आए.
ಹಾಂ ಈಗ ಆತಿ ಹೋಗೋಣ. ಓ ಶೇಷ ಶಯನ ಮಾಡಬೇಕಿತ್ತು, ಅರ್ಧಂಬರ್ಧಾಗಿದೆ, ಕೆಲವು ಕಡ್ದೋಗಿದೆ. 2 ಎಡೆ ಇದೆ, 3 ಎಡೆ ಇದೆ, ಬಾಕಿ ಎಲ್ಲ ಭಗ್ನವಾಗಿ ಹೋಗಿದೆ. ಬಾ ಇದು ಕೂಡ ಒಂದು ಬಹಳ ದೊಡ್ಡ ದೇವಸ್ಥಾನ. ಈ ಗುಹೆಯಲ್ಲೂ ಕೂಡ ತುಂಬ ಪೇಂಟಿಂಗ್ಸ್ ಇದ್ದಾವೆ. ರೂಫಲ್ಲಿ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದ್ದಾವೆ, ಬಾಕಿ ಎಲ್ಲ ಹೋಗ್ಬಿಟ್ಟಿದೆ. ಈ ದೇವಾಲಯದ ಒಳಗೆ ಕೂಡ, ಗುಹೆಯ ಒಳಗೆ ತುಂಬ ಸುಂದರವಾದಂಥ ಪೇಂಟಿಂಗ್ಸ್ ಎಲ್ಲ ಇದೆ. ಅಂದರೆ ಮೊದಲಿಗೆ ಅವರು ಈ ಥರ ದೇವಾಲಯಗಳನ್ನು ನಿರ್ಮಿಸಿ ಮೂರ್ತಿಯ ಎಲ್ಲ ಕೆತ್ತನೆ ಸಂಪೂರ್ಣ ಆದ ನಂತರ ಆ ಕಲ್ಲು ಬಂಡೆಗೆ ಒಂದು ನೈಸ್ ಸರ್ಫೇಸ್ ಥರ ಕೋಟಿಂಗ್ ಕೊಟ್ಟು ಈ ಮೂರ್ತಿಗೂ ನೋಡಿ ಪೇಂಟ್ ಮಾಡಿದ್ದಾರೆ. ಕೆಲವು ಕಡೆ ವೈಟು ಮತ್ತು ಕೆಂಪು ಬಣ್ಣ ಮಾತ್ರ ಉಳ್ಕೊಂಡಿದೆ, ಮಿಕ್ಕಿದೆಲ್ಲ ಹೋಗಿದೆ. ಅಂದರೆ ಈ ಸರ್ಫೇಸಿಗೆ ಅವರು ಯಾವುದೋ ಒಂದು ನೈಸ್ ಮೆಟೀರಿಯಲನ್ನು ಮೊದಲಿಗೆ ಲಪ್ಪ ಥರ ಅಂತಾರಲ್ಲ ಈಗ ಅಂಟಿಸಿ ಅದರ ಮೇಲೆ ಈ ಥರ ಪೇಂಟಿಂಗ್ಸ್ ಮಾಡಿದ್ದಾರೆ. 1 ಇಂಚು ಅವ್ರು ಆ ಥರ ಕೋಟಿಂಗ್ ಕೊಟ್ಟಿದ್ದಾರೆ, ಅದರ ಮೇಲೆ ಪೇಂಟಿಂಗ್ ಮಾಡಿದ್ದಾರೆ. ಆದರೂ 2000 ವರ್ಷಗಳ ನಂತರವೂ ಕೂಡ ಇಷ್ಟೊಂದು ಉಳಿದಿರೋದೇ ನಮ್ಮ ಭಾಗ್ಯ. ಆಗಿನ ಕಾಲವನ್ನು ಒಂದು ಮನಸ್ಸಿಗೆ ತಂದುಕೊಳ್ಳೋದಕ್ಕೆ, ಜನಜೀವನವನ್ನು, ಆಗಿನ ನಮ್ಮ ಸಮಾಜವನ್ನು, ಆಗಿನ ನಮ್ಮ ಪೂರ್ವಜರನ್ನು ನಮ್ಮ ಅಲ್ಪ ಬುದ್ಧಿಯಲ್ಲಿ ಗ್ರಹಿಸೋದಕ್ಕೊಂದು ಇವೆಲ್ಲ ಒಂದು ದೊಡ್ಡ ಸಾಧನಗಳು. ಈ ಪ್ರತಿಯೊಂದು ದೇವಸ್ಥಾನದ ಪಕ್ಕದಲ್ಲಿ ಸುತ್ತಲೂ ಈ ಥರ ಕೊಠಡಿಗಳನ್ನ ನಿರ್ಮಾಣ ಮಾಡಿದ್ದಾರೆ, ವಿಶೇಷವಾಗಿ ಸಾಧುಗಳಿಗೆ ಅಂತಲೇ. ಉದ್ದಕ್ಕೂ ಇದೆ, ಚಿಕ್ಕ ಚಿಕ್ಕ ಬಾಗಿಲು, ಒಳಗಡೆ ಕಲ್ಲಿಂದ 2 ಹಾಸು ಮಂಚಗಳು, ಅದು ಕೂಡ ಕಲ್ಲಿಂದಲೇ ಮಾಡಿದ್ದಾರೆ. ಅದರ ಹೊರಗಡೆ ಪೂರ್ತಿ ಈ ಥರ ಪೇಂಟಿಂಗ್ಸ್ ಇದೆ. ಮಧ್ಯದಲ್ಲಿ ಗರ್ಭಗುಡಿ ಮತ್ತು ದೊಡ್ಡ ಪ್ರೇಯರ್ ಹಾಲು, ಅಥವಾ ಅವರು ಸಾಧನೆ ಮಾಡ್ತಾ ಇದ್ದಿದ್ದು, ಪ್ರವಚನ ಮಾಡ್ತಾ ಇದ್ದಿದ್ದು ಆ ಥರ ದೊಡ್ಡ ವಿಶಾಲವಾದಂಥ ಹಾಲು. ಆದರೆ ಪ್ರತಿಯೊಂದು ಗೋಡೆಯಲ್ಲೂ, ಪಿಲ್ಲರ್ಗಳಲ್ಲೂ, ಮೇಲೆ ರೂಫಿಂಗ್ಗಳಲ್ಲಿ ಪ್ರತಿಯೊಂದು ಕಡೆ ಕೂಡ ಸುಂದರವಾದಂತಹ ಕೆತ್ತನೆಗಳನ್ನು ಮಾಡಿದ್ದಾರೆ. ಕೆತ್ತನೆಗಳ ಜೊತೆಗೆ ಪೇಂಟಿಂಗ್ಸ್ ಕೂಡ ಅಷ್ಟೇ ಸುಂದರವಾಗಿ ಇದೆ ಈ ಎಲ್ಲ ಕಡೆಗಳಲ್ಲೂ. ಈಗ ಪಳವಳಿಕೆ ಅಂತ ಸ್ವಲ್ಪವೇ ಪೇಂಟಿಂಗ್ಸ್ ಉಳಿದಿದ್ರೂ ಕೂಡ ಅಷ್ಟರಿಂದಲೇ ನಾವು ಆಗಿನ ಕಾಲದ ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಆರ್ಥಿಕ ಎಲ್ಲ ಮಜಲುಗಳನ್ನು ಕೂಡ ನಾವು ಇದರಲ್ಲಿ ಗ್ರಹಿಸ್ಬೋದು, ಹೇಗಿತ್ತು ಆಗಿನ ಸಮಾಜ ಅಂತ. ಈಗ ಅರ್ಧಕ್ಕೆ ಬಂದಿದೀವ ನಾವು, ನೋಡ್ತಾ ನೋಡ್ತಾ ಸರಿ ಅರ್ಧ ಮೇಲೆ ಪರ್ವತದಲ್ಲಿ ದೇವಸ್ಥಾನನ ಏನೋ ಹೌದು, ನಾವು ಸಾಧನೆ ಮಾಡಿ ಅಲ್ಲಿ ತಲುಪಿದ ಮೇಲೆ ಮೋಕ್ಷ ಅಂತ. ಬೆಟ್ಟದ ತುದಿಯಲ್ಲೊಂದು ಮಂಟಪ ಮಾಡಿರೋದೇ ವ್ಯೂ ಪಾಯಿಂಟ್. ಅಲ್ಲಿ ನಿಂತರೆ ಎಲ್ಲ ಗುಹೆಗಳ ಒಂದು ಪಕ್ಷಿ ನೋಟ ಸಿಗುತ್ತೆ. ಅದಕ್ಕೆ ಬೇರೆ ದಾರಿಯಲ್ಲೇ ಹೋಗ್ಬೇಕಾಗತ್ತೆ. ನಮಗೆ ಒಂದು ಸಲ ನೋಡ್ಕೊಂಡು ಬರೋದಕ್ಕೆ ಇಷ್ಟು ಶ್ರಮ ಅನ್ನಿಸ್ತಾ ಇದೆಯಲ್ಲ, ಇನ್ನು ಅವರ ಮುಂದೆ ನಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟು ನಾಚಿಗೇಡು ಅನಿಸುತ್ತೆ. ಮಾಡೋದು ದೂರ, ನೋಡೋದಕ್ಕೆ ನಮ್ಮ ಕೈಯಿಂದ ಆಗ್ತಾ ಇಲ್ವಲ್ಲ. ಡ್ರೈನೇಜ, ನೀರು ಸಪ್ಲೈ, ವಾಟರ್ ಸಪ್ಲೈ, ಮಳೆಗಾಲದ್ದು ಅಲ್ಲ, ನೀರು ಹರಿದೋಗಕ್ಕೆ. ಸ್ಲೀಪಿಂಗ್ ಬುದ್ಧ. ಇಲ್ಲಿವರೆಗೆ ಎಲ್ಲ ಗುಹೆಗಳಲ್ಲಿ
ಬುದ್ಧನ ದೊಡ್ಡ ದೊಡ್ಡ ವಿಗ್ರಹಗಳನ್ನು ನೋಡಿದ್ವಿ. ಇನ್ನು ಮುಂದೆ ಎಲ್ಲ ನಿರಾಕಾರಕ್ಕೆ ಸೇರಿದಂಥವುಗಳು ಸ್ತೂಪಗಳ ಥರ. ಈ ಗುಹೆಯಲ್ಲಿ ಸಾಕಾರವೂ ಇದೆ, ನಿರಾಕಾರವೂ ಇದೆ, ಮೂರ್ತಿಯೂ ಇದೆ, ಮಧ್ಯದಲ್ಲಿ ಒಂಥರ ಸ್ತೂಪ ಥರನೂ ಕೂಡ ಮಾಡಿದ್ದಾರೆ. ದೂರದಿಂದ ನೋಡಿದ್ರೆ ಬೆಟ್ಟಗಳಲ್ಲಿ ಏನೋ ಕಿಂಡಿ ಕೊರೆದಂಗೆ ಚಿಕ್ಕ ಚಿಕ್ಕದಾಗಿ ಕಾಣ್ತವೆ. ಆದರೆ ಒಳಗಡೆ ಹೋದರೆ ಇಷ್ಟೊಂದು ವಿಶಾಲವಾದಂತಹ ಗುಹೆಗಳು, ಎಲ್ಲ 100 ಅಡಿ 80 ಅಡಿ ವಿಸ್ತೀರ್ಣ ಇರುವಂಥ ಗುಹೆ. ನೋಡೋಕೆ ಮಾತ್ರ ಚಿಕ್ಕ ಚಿಕ್ಕ ಭಾಗದ ಥರ ಕಾಣಿಸ್ತಾ ಇದೆ, ಏನು ಚಿಕ್ಕ ಕಿಂಡಿ ಕೊರೆದಂಗಿದ್ದಾವೆ. ಫೋಟೋ ತೆಗಿತೀರಾ ಅಂತ ಕೇಳ್ತಾಯಿದ್ರು ಹರೀಶ್ ಅಂತ ಕರೆದ್ರೆ. ಹಾಂ, ಮೆಹಂದಿ ಡಿಸೈನು. ये सब अभी काम बाकी है. ಓ, ಇಲ್ಲಿ ಮೂರ್ತಿ ಆಗಲೇ ಇಲ್ಲ ಗರ್ಭಗುಡಿಲಿ, ಇನ್ನೂ ಮೂರ್ತಿಯ ಕೆತ್ತನೆ ಆಗಿಲ್ಲ. ಇದರೊಳಗೆ ಖಾಲಿ ಗರ್ಭಗುಡಿ ಕೆತ್ತಿದ್ದಾರೆ, ಮೂರ್ತಿಯ ನಿರ್ಮಾಣ ಇನ್ನೂ ಆಗಿಲ್ಲ. ಎಕೋ ಬರ್ತಾ ಇದೆಯಲ್ಲ, ಅಥವಾ ಸ್ಪೀಕರ್ ಹಾಕಿದಾರ? ಓಂ ಅಂತ ಹಾಕಿದ್ದಾರೆ ಓಂ. ಅದೇ ಓಂ ಹಾಕಿದ್ದಾರೆ. हाँ, बस हम एंड की तरफ आ गए. ಇಲ್ಲಿ ಯಾವುದು ವಿವರಣೆ ಇಲ್ವಾ? ಇದಾಗಿಲ್ಲ. ಹಾಂ, ಸೊ ವರ್ಕಿಂಗ್ ನಡೀತಾ ಇತ್ತು ಅಂತ. ये एक्चुअली चाहिए, देखो काम कैसे होना था. ये रफ वर्क करके रखा है गुफा की, अजंता गुफा. ये सब अभी पत्थर हटाना बाकी है. ಅಲ್ಲ ನೋಡಿ ಹೆಂಗೆ ವರ್ಕ್ ಹೇಗೆ ಮಾಡಿದ್ದಾರೆ ಅಂತ. ಯಾವ ಹಂತದಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ರು. ಕೆತ್ತಲಿಕ್ಕೆ ಆಗಲ್ಲ ಅಂದ್ರೆ ಅವ್ರಿಗೆ ಸಮಯ ಸಿಕ್ಕಿದ್ರೆ ಕೆತ್ತಿರೋರು. ನೋಡಿ ಇದೊಂದು ಗುಹೆ. ಹೌದು, ಆದರೆ ಇದು ಇನ್ಕಂಪ್ಲೀಟು. ಆದರೆ ಕೆಲಸ ನೋಡಿ ಹೇಗೆ ಅಂತ. ಕಲ್ಲುಗಳನ್ನು ಕಂಪ್ಲೀಟ್ ಆಗಿದ್ರೆ ಎಷ್ಟು ದೊಡ್ಡ ಗುಹೆ ಇದು. ಕಂಪ್ಲೀಟ್ ಆಗಲಿ, ಇವೆಲ್ಲ ಕೆತ್ತಿ ಅವ್ರು ರಿಮೂವ್ ಮಾಡಬೇಕಿತ್ತು. ಇನ್ನು ಹಿಂಗೆ ಕೊರ್ಕೊಂಡು ಒಳಗೆ ಹೋಗೋದು ಬಾಕಿ ಇದೆ ನೋಡಿ ಅಲ್ವಾ? ಅಲ್ಲ, ಇನ್ನೂ ಎಷ್ಟು ಒಳಗೆ ಹೋಗ್ತಾ ಇದ್ರು. ಹೌದು, ಇಲ್ಲಿ ಗುಂಡಿ ನೋಡ್ಕೊಂಡು ಹೋಗ್ಬೇಕೀಗ. ಹೌದು, ಅಲ್ಲ ಯಾವ ಥರ ಕೆತ್ತಬೇಕಿತ್ತು, ಈ ಥರ ಇದೆ. ಹಾಂ, ಅದೊಂದು ಶೇಪಿಗೆ ಕೆತ್ತಾಗಿದೆ.
ಇದೊಂದು ಚೌಕಾಕಾರಕ್ಕೆ ಬಂದಿದೆ. ಇದು ಕಾಲಿಸ್ ಕಟ್ಟಿಂಗ್ ಆಗಿದೆ ಅಷ್ಟೇ ಗುಹೆ. ಅದ್ರ ಒಳಗಡೆ ಎಷ್ಟೊಂದು ಗುಹೆ ಇದೆ ನೋಡಿ, ಗುಹೆ ಗುಹೆ ಥರ ಒಳಗಿಂದೊಳಗೆ ಗುಹೆ ಇದೆ. ಅಬ್ಬಾ ದೊಡ್ಡ ಗುಹೆ ಮಾತ್ರ. ಹೌದು, ಈ ದೊಡ್ಡ ಪಿಲ್ಲರ್ಗಳಾಗಿರೋದು ಇವೆಲ್ಲ ಕಂಪ್ಲೀಟ್ ಆಗಿದ್ರೆ. ಈ ಮಧ್ಯದ ಕಲ್ಲೆಲ್ಲ ಇನ್ನು ಹಂಗೆ ಬಾಕಿ ಇದೆ ತೆಗೆಯೋದು. ಇದೆಲ್ಲ ಕುಟೀರಗಳಿಗೆ ಅಂತ ಸ್ವಲ್ಪ ಕೆತ್ತಿದ್ದಾರೆ. ಇಲ್ಲೆಲ್ಲ ಬಾಕಿ ಇದೆ. ಅಬ್ಬಾ, ಹಿಂದೆ ಸ್ವಲ್ಪ ಶೇಪಿಗೆ ಬಂದಿದೆ. ಈ ಮಧ್ಯೆ ಒಂದು ಸ್ವಲ್ಪ ಶೇಪಿಗೆ ಬಂದಿದೆ. ಎಷ್ಟು ಥರ ನೋಡಿ ಕೆತ್ತಿ ಕಂಪ್ಲೀಟ್ ಆಗಿದ್ರೆ ಎಂಥ ದೊಡ್ಡ ಗುಹೆ. ಯಪ್ಪ, ಎಂಥ ಯಾವ ಥರ ಕೆಲಸ. ಈ ಪಿಲ್ಲರ್ ಒಂದು ನೋಡಿ ಸ್ವಲ್ಪ ಕಂಪ್ಲೀಟ್ ಮಾಡಿದ್ದಾರೆ ಕೆತ್ತನೆ. ಕೆಳಗೆ ನೋಡಿದ್ರೆ ಇದೊಂದು ಸ್ವಲ್ಪ ಅಯ್ಯೋ, ಅದೇ 1000 ವರ್ಷದಲ್ಲಿ ಆಗಿರೋದಂತಲ್ಲ. 1000 ವರ್ಷಕ್ಕೂ ಒಂದು ಅರ್ಥ ಇದೆಯಲ್ಲ. ಅಬ್ಬಾ, ಇನ್ನು ಈ ಕಲ್ಲುಗಳನ್ನೆಲ್ಲ ರಿಮೂವ್ ಮಾಡಿ ಹಾಲ್ ಥರ ಮಾಡಬೇಕಿತ್ತು. अच्छा इसका भी अच्छा इनकम्प्लीट का भी नहीं तुम हाँ? अच्छा ये बंद है ना. अच्छा ये है नीचे. इधर से देखो, दिस इज द लास्ट वन. ओके, देन यू कैन कम बैक. अंग्रेज लोग हैं, डॉलर में लेंगे. ಎಷ್ಟೊತ್ತೆಲ್ಲ ಕೇಳಾಗಿದೆಯಲ್ಲ. ಹಾಂ, ಇದೇ ಮುಖ್ಯ ಗುಹೆ, ಕಲಾತ್ಮಕವಾದಂತಹ ದೊಡ್ಡ ಗುಹೆ ಅಲ್ಲ. ಇದ್ರ ಮೇಲೆ ನೀವು ತಗೋಬಹುದು. उनका वो स्लीपिंग पोज मौत तो नहीं सस्ता है. ಇದು ಕೊನೆಯ ಗುಹೆ. ಇಲ್ಲಿವರೆಗಿನ ಗುಹೆಗಳಲ್ಲಿ ಬುದ್ಧರ ಜೀವನಕ್ಕೆ ಸಂಬಂಧಪಟ್ಟಂತ ಮೂರ್ತಿಗಳನ್ನ, ಅವರ ಬಾಲ್ಯ, ಅವರ ವೈರಾಗ್ಯದ ಜೀವನ, ಅವರ ಬೋಧನೆ, ಇವುಗಳೆಲ್ಲ ಬೇರೆ ಬೇರೆ ಗುಹೆಗಳಲ್ಲಿ ಬೇರೆ ಬೇರೆ ತರ ಚಿತ್ರಿತವಾಗಿದ್ವು. ಈ ಗುಹೆಯಲ್ಲಿ ಅವರ ನಿರ್ವಾಣ ಅಂದ್ರೆ ಕೊನೆಗೆ ಅವರು ಶರೀರ ಬಿಟ್ಟಂತ ಅಥವಾ ನಿರ್ವಾಣ ಸ್ಥಿತಿಯನ್ನ ತಲುಪಿದ್ದನ್ನ ಇಲ್ಲಿ ಚಿತ್ರಿಸಿದ್ದಾರೆ. ನಾವು ಹೋದಂತ ಸಂದರ್ಭದಲ್ಲಿ ಕೆಲವು ಬೌದ್ಧ ಭಿಕ್ಷುಗಳು ಮತ್ತು ಭಕ್ತರು ಬಂದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ರು. ಇಲ್ಲಿ ಮಲಗಿರೋ ಬುದ್ಧನ ಮೂರ್ತಿಯನ್ನ ಕೆತ್ತಿದ್ದಾರೆ. ಅಲ್ಲಿಗೆ ಅವರು ನಿರ್ವಾಣ ಹೊಂದಿದ್ದಾರೆ ಅಂತ. ಕೆಳಗಡೆ ಎಲ್ಲ ಅವರ ಭಕ್ತರು, ಶಿಷ್ಯರು ದುಃಖದಲ್ಲಿ ಕುಳಿತಿರೋದನ್ನ, ದುಃಖಿಸ್ತಾ ಕುಳಿತಿರೋದನ್ನ ಕೆತ್ತಿದ್ದಾರೆ. ಸುತ್ತಮುತ್ತ ಇರುವಂತ ಎಲ್ಲ ಚಿತ್ರಗಳಲ್ಲೂ ಕೂಡ ದುಃಖ ತುಂಬಿದೆ. ಭಾವಗಳಲ್ಲೆಲ್ಲ ಬುದ್ಧರ ನಿರ್ವಾಣದ ದುಃಖವನ್ನ ಪ್ರತಿಬಿಂಬಿಸಿ ಇಲ್ಲಿ ಕೆತ್ತಿದ್ದಾರೆ. ಮೇನ್ ಇಲ್ಲಿ ಅದೇ. ಆಮೇಲೆ ಈ ವಿಶಾಲವಾದಂತಹ ಬುದ್ಧರ ಮೂರ್ತಿಯ ಸುತ್ತ ಅದೇ ರೀತಿಯ ಶೋಕದ ವಾತಾವರಣವನ್ನ ಕೆತ್ತಿದ್ದಾರೆ. ಮೇಲೆ ಆಕಾಶದಲ್ಲೂ ಕೂಡ ದೇವತೆಗಳು, ಯಕ್ಷರರು, ಎಲ್ಲರಿಗೂ ಕೂಡ ಬೇಸರವಾಗಿದೆ ಅಂತ ಹೇಳಿ, ಪ್ರಾಣಿ ಪಕ್ಷಿಗಳು ಕೂಡ ಒಂದು ರೀತಿಯಲ್ಲಿ ದುಃಖದಲ್ಲಿರುವಂತಹ ಚಿತ್ರಣ. ಮಧ್ಯದಲ್ಲಿ ಸಾಕಾರ ಮತ್ತು ನಿರಾಕಾರ ಎರಡನ್ನೂ ಕೂಡ ಆರಾಧಿಸುವಂತೆ ಬುದ್ಧನ ವಿಗ್ರಹವೂ ಇದೆ. ಒಂದು ಸ್ತೂಪ ಕಂಬದ ತರ ಇದೆ. ಹಲವಾರು ಜನ ಭಕ್ತಗಳು ಇಷ್ಟೊಂದು ಗುಹೆಗಳಲ್ಲಿ ಇದೊಂದೇ ಗುಹೆಯಲ್ಲಿ ಬಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಿದ್ದು ನಾವು ನೋಡಿದ್ವಿ. ಮತ್ತು ಈ ಸ್ತೂಪಕ್ಕೆ ಗರ್ಭಗೃಹ ಅಂತ ಏನು ಈ ಸ್ತೂಪ ಇದೆಯೋ ಅದಕ್ಕೆ ಪರಿಕ್ರಮವು ಕೂಡ ಬರಬಹುದು. ಆ ಗುಹೆ ಒಳಗೆ ಈ ತರ ತುಂಬಾ ಪಿಲ್ಲರ್ಗಳ ಮಧ್ಯೆ ಇದೆ.
ಮಧ್ಯೆ ಒಂದು ಪ್ರದಕ್ಷಿಣೆ ಪಥ ಅಂತೇಳಿ ಕೂಡ ರಚನೆ ಮಾಡಿದ್ದಾರೆ. ಮಧ್ಯದಲ್ಲಿ ಈ ತರ ಪ್ರೇಯರ್ ಹಾಲ್ ಅಂತ ತುಂಬಾ ಸೊಗಸಾಗಿ ತುಂಬಾ ಹೈಟ್ ಕೂಡ ಇದೆ. ಇದು ದೊಡ್ಡದಾದಂತಹ ಎತ್ತರದ ಗುಹೆ. ಒಂದು ವಿಡಿಯೋಸ್ ಇದೆ ಇದಕ್ಕೆ ಸಂಬಂಧಪಟ್ಟಿದೆ. ಹೌದು, ಕರೆಕ್ಟಾಗಿ ಇದೆ. ಏನು ಹಾಂ ಏನು ಅಜಂತ ಕೇವ್ಸ್ ಆಯ್ತಮ್ಮ. ಅಜಂತ ಕೇವ್ಸ್ ಆಯ್ತು. ಇನ್ನು ಎಲ್ಲೋರಕ್ಕೆ ಹೋಗೋದು, ನಾಳೆ ಎಲ್ಲೋರ. ಹೌದು, ಕಷ್ಟಪಟ್ಟು ಮಾಡಿದ್ರೆ ನೋಡಕ್ ಕಷ್ಟಪಡ್ತೀವಿ. ಗಂಟೆ ಒಳಗೆ ಅಲ್ಲ, ನೋಡಕ್ಕೆ ಸುತ್ತಕ್ಕೆ ಕಷ್ಟ ಆಗ್ತಾ ಇದೆಯಲ್ಲ, ಹೆಂಗ್ ಮಾಡಿರ್ತಾರೆ, ಅವ್ರ ಮ್ಯಾನ್ ಪವರ್ ಎಷ್ಟಿತ್ತು ಅಂತ. ಇದೊಂದು ವ್ಯೂ ಅಂತ ಎಲ್ಲದರಲ್ಲೂ ಇರುತ್ತೆ ಅಲ್ವಾ? ಅಲ್ಲ, ಪುಸ್ತಕದಲ್ಲಿ ನೋಡಿ ನೋಡಿ ಸಾಕಾಗೋಗಿತ್ತು. ಈಗ ನಿಜವಾಗ್ಲೂ ನೋಡ್ಬಿಟ್ವಿ ಅಜಂತ ಗುಹೆಗಳನ್ನ. ಹೋಗೋಣ, ನಾಳೆ ಎಲ್ಲೋರದಲ್ಲೇ ಇರ್ತೀವಲ್ಲ. ಎಲ್ಲೋರ ಅಲ್ಲ, ಕೈಲಾಸ ಮಂದಿರ. ಅಲ್ಲ, ಅದೇ ನೋಡ್ಬೇಕು ಅಂತ ಅಷ್ಟು ಹಠದಲ್ಲಿ ಈಗ ಇರೋದು. ಸ್ವಾಮೀಜಿಯವ್ರಿಗೆ ಹಾಗೆ ಹೇಳಿದ್ನಲ್ಲ, ನೋಡ್ಕೊಂಡೇ ಬನ್ನಿ ಅಂತ. ಆದ್ರೂ ಇದು ಒಂಥರ ವಿಶ್ವ ಪ್ರಸಿದ್ಧ ಜಾಗ ಅಲ್ಲ? ಹೌದು, ಭಾರತದ ಹೆಮ್ಮೆ, ಭಾರತದ ಕಲಾ ಸಂಸ್ಕೃತಿಯ. ಹೌದು, ಬರೀ ಪಿಲ್ಲರ್ ಕಾಣ್ತಾ ಇದ್ದೇವೆ, ಒಳಗಡೆ ಹೋದ್ರೆ ಎಷ್ಟೆಷ್ಟು ವಿಶಾಲ. ಈಗ ಅಂಥದ್ದು ನಿಲ್ಸ್ಬೇಕಾದ್ರೆ ನಾವು ಎಷ್ಟು ಪಿಲ್ಲರ್ ಹಾಕ್ಬೇಕು ನಮ್ಮ ಈಗಿನ ಸೈನ್ಸ್ ಪ್ರಕಾರ? ಅದನ್ನ ಅದೇ ತರ ಬೆಟ್ಟದಲ್ಲಿ ಕೊರೆದು ನಿಲ್ಸಿದಾರಲ್ಲ. ಸಾವಿರಾರು ಜನ ಕೂತ್ಕೊಳ್ಳುವಂತ ಹಾಲ್ಗಳು. ಅಷ್ಟು ಸ್ಪೇಸ್ ಅನ್ನ ಅವ್ರು ಕಲ್ಲು ಕೊರೆದು ಆ ಕಲ್ಲನ್ನೆಲ್ಲ ಎಲ್ಲಿ ಸಾಕ್ಸಿದ್ರು? ಈಗ ಇದ್ರೊಳಗಿಂದೆಲ್ಲ ಆ ವೆಸ್ಟ್ ಮೆಟೀರಿಯಲ್ಗಳೆಲ್ಲ ಹೋಗಿದ್ದೆಲ್ಲಿ? ಅದೇ ಎಷ್ಟು ದೊಡ್ಡ ಕೆಲಸ. उतना पत्थर की वो वेस्टेज को बाहर निकाल के फेंकना, हाँ, खोदना जितना डिफिकल्ट है उतना वेस्ट मटेरियल का फेंकना भी मुश्किल है. हमारा इमेजिनेशन के लिए आने वाला चीज नहीं है. ಅಲ್ಲ, ಈ ಕಲ್ಲನ್ನು ನೋಡಿದಾಗ, ಈ ಕಲ್ಲಿನ ಈ ಉದ್ದ ಶ್ರೇಣಿ ನೋಡಿದಾಗ ಅವ್ರಿಗೆ ಬರಬೇಕಲ್ಲ, ಇದನ್ನೆಲ್ಲ ಒಂದು ಗುಹೆ ಮಾಡೋಣ ಅಂತ. ಅದಿಷ್ಟು ಗಟ್ಟಿಯಾದ ಕಲ್ಲು, 1000 ವರ್ಷಗಳವರೆಗೆ ನಡೆದಿದೆ ಕೆಲಸ. 1000 ವರ್ಷಗಳು ಬಂದಿದೆ. ಹೌದು, 100 ವರ್ಷ ಕೆಲಸ ಮಾಡಲ್ವಲ್ಲ, ಬದುಕಬಹುದು, ಕೆಲಸ ಮಾಡಲ್ವಲ್ಲ. ಅದ್ರಲ್ಲಿ ಎಷ್ಟು ಪೀಳಿಗೆ. ಎಲ್ಲ ವಿಸ್ಮಯಕಾರಿ ಜಗತ್ತು ಅಂತ. ಕೆಳಗಿಳಿದು ಹೋಗ್ಬೇಕು ಈಗ, ಮೇಲಿಂದ ಕೆಳಗೆ ಡಬಲ್ ಸ್ಟೋರ್. ಅಲ್ಲ, ಈ ಪರ್ವತವನ್ನು ನೋಡಿದಾಗ ಅವರ ಮನಸ್ಸಿಗೆ ಬಂದ ಕಲ್ಪನೆ,
ಅದನ್ನ 1000 ವರ್ಷಗಳವರೆಗೆ. ಮತ್ತು ಈ ಗುಹೆಗಳು ಅಷ್ಟು ವರ್ಷ ಹುಳಿ ಏಟು ತಡ್ಕೊಂಡೇ ಇದ್ದಾವಲ್ಲ. ಹಾರ್ಡ್ ಸ್ಟೋನನ್ನು ಕೆತ್ತಿ 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 ಈ ಥರ ಕಲಾ ಪರಂಪರೆ ಕೊಟ್ಟಿರೋದಲ್ವ. ಹಾಂ ಹೌದು. ಇದೆಲ್ಲ ಎಷ್ಟು ನೈಟ್ ಫಿನಿಶ್ ಮಾಡಿದ್ದಾರೆ ನೋಡಿ, ಗೋಡೆಗಳ ಥರ. ಸಿಮೆಂಟ್ ಅಂತಾನೆ ತಕ್ಷಣ ನೋಡಿದ್ರೆ ಸಿಮೆಂಟ್ದೇ ಅನ್ಸೋ ಥರ ಇದೆ. ಆಮೇಲೆ ಈ ಇಷ್ಟು ಅಗಲಕ್ಕೆ ರೋಡ್ ಕೂಡ ಅದಕ್ಕೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರಲ್ಲ, ಕಲ್ಲಲ್ಲಿ. ಕೆಳಗಡೆ ಇದೆ. ಈ ಸ್ಟೆಪ್ ಈಗ ಮಾಡಿರ್ಬೋದು, ಆದರೆ ಅಲ್ಲವರೆಗೆ ಕಲ್ಲಿದೆ ನೋಡಿ ಸೈಡ್. ಇಷ್ಟವರು ಓಡಾಟಕ್ಕೆ, ವೇಸ್ಟ್ ಸಾಮಗ್ರಿ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಎಷ್ಟು ಜನ. ಈ ಕಲಾಕೃತಿಯ ಹಿಂದೆ ಇರೋ ಶ್ರಮವನ್ನು ನೋಡ್ಬೇಕಲ್ಲ, ಎಷ್ಟು ಶ್ರಮ ಇದ್ರ ಹಿಂದೆ ಇದ್ದೆ. ಅಜಂತ ಎಲ್ಲರೂ ಅಂದ್ಬಿಡ್ತೀವಿ ಅಲ್ವಾ. ಫುಲ್ಲು ಗುಹೆ ನೋಡಿ. ಒಂದು ಸುತ್ತ ನೋಡಿ ಹೇಗೆ. हाँ, इधर से पूरा दिख रहा है. आप बताइए कितने में लिया? ये साथ में झूठ नहीं बोलूंगा. ये औरंगाबाद, मैं औरंगाबाद वाले. पूरा पहाड़ इधर से अजंता केव्स बढ़िया दिख रहा है, सुंदर दिख रहा है. ಎಲ್ಲ ಗುಹೆ ಎಲ್ಲ ನೋಡಿ ಸುಸ್ತಾಗಿ ಹಣ್ಣು ತಗೊಳ್ತಾ ಇದ್ರೆ. ನಂಗೆ ಇವಳು ತಗೊಂಡಿದ್ದಾಳಂತೆ. ಎಷ್ಟಕ್ಕೆ? ಅದೇ ಸಣ್ಣ ಸೇರಿಸ್ಕೊಡ್ತೀನಿ. ये ब्लू रंग वागोर नदी है और चारों तरफ अजंता केव्स है. ये वागोर नदी अभी पूरा सूख गया है. इसी नदी के आधार में ये अजंता केव्स में लोग बसे हुए थे. बरसात में पूरा बहता है, अभी सूख गया है. ಸುತ್ತದಂಗೆ ಬಿಸಿಲು ಏರಿದ್ರೆ ಮಾತ್ರ ಆಗಲ್ಲ. ಈ ಆಲದ ಮರ ಹೇಗೆ ಬಾಲ. ಹೌದೌದು, ಬೆಸ್ಟ್ ವಿಂಟರು. ಮರ ಎಷ್ಟು ಚೆನ್ನಾಗಿದೆ ಆಲದ. ಫುಲ್ ಆಲ್ 400. अजंता दर्शन हो गया. कल एल्लोरा बस इंतज़ार कर रहे हैं. ओ लंगूर भैया